A very good evening to one and all. ಎಲ್ಲರಿಗೂ ಈ ಸಂಜೆಯ ನಮಸ್ಕಾರಗಳು. At this note, I take this privilege to welcome one and all to our knowledge webinar series. This is the third of our webinar. We successfully completed the life story of Baden Powell. Then we had the basics of first aid. Today we are going to have a webinar on solar energy awareness. ನಿಮ್ಗೆಲ್ಲ ಗೊತ್ತಿದೆ, ರೋವರ್ಸ್, ರೇಂಜರ್ಸ್, ಸ್ಕೌಟ್ಸ್, ಗೈಡ್ಸ್ ಎಲ್ಲರಿಗೂ ಒಂದು ಪ್ರಾವೀಣ್ಯತಾ ಪದಕ ಇದೆ. ಈ ಪ್ರೊಫಿಷಿಯನ್ಸಿ ಬ್ಯಾಡ್ಜ್ ಹೆಸರು ಬಂದು ಸೋಲಾರ್ ಎನರ್ಜಿ ಅವೇರ್ನೆಸ್. ಈ ಸೋಲಾರ್ ಎನರ್ಜಿ ಅವೇರ್ನೆಸ್ ಪ್ರೊಫಿಷಿಯನ್ಸಿ ಬ್ಯಾಡ್ಜ್ ಬಂದು ನಮ್ಮ ರಾಜ್ಯ ಪುರಸ್ಕಾರ್ಗೆ, ತೃತೀಯ ಸೋಪಾನಿಗೆ ಬೇಕಾಗಿರುವಂತ ಒಂದು ಅವಾರ್ಡ್, ಪ್ರೊಫಿಷಿಯನ್ಸಿ ಬ್ಯಾಡ್ಜ್ ಅವಾರ್ಡ್ ತೊಗೊಳಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರೊಫಿಷಿಯನ್ಸಿ ಬ್ಯಾಡ್ಜ್. ಈಗ ನಮ್ಗೆಲ್ಲ ಸೋಲಾರ್ ಎನರ್ಜಿ ಬಗ್ಗೆ ಗೊತ್ತಿದೆ, ಆದ್ರೆ ಈ ಸೋಲಾರ್ ಎನರ್ಜಿ ಬಗ್ಗೆ ಮಾಹಿತಿ ವಿ ಹ್ಯಾವ್ ಗಾಟ್ ಇಟ್ ಇನ್ ಬಿಟ್ಸ್ ಅಂಡ್ ಪೀಸಸ್. ನಮ್ಗೆ ಈ ಮಾಹಿತಿ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಬಂದಿರೋದ್ರಿಂದ ನಾವು ಈ ಸೋಲಾರ್ ಎನರ್ಜಿ ಬಗ್ಗೆ ನಮ್ಮ ರೋವರ್ಸ್, ರೇಂಜರ್ಸ್, ಸ್ಕೌಟ್ಸ್, ಗೈಡ್ಸ್ ಮತ್ತೆ ಯೂನಿಟ್ ಲೀಡರ್ಸ್ಗೆ ಸರಿಯಾದ ಮಾಹಿತಿ ನೀಡಬೇಕು ಅಂತ ಹೇಳಿ ನಾವೊಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್ ಇರುವಂತ ರಿಸೋರ್ಸ್ ಸ್ಪೀಕರ್ ನ ಇವತ್ತು ಇನ್ವೈಟ್ ಮಾಡಿದೀವಿ. ಅಂಡ್ ವಿ ಹ್ಯಾವ್ ಅವರ್ ರಿಸೋರ್ಸ್ ಸ್ಪೀಕರ್ ಮಿಸ್ಟರ್ Ravindra H. Kori. He is here. Now, what we are going to do is, before we start our webinar, I request our State Chief Commissioner Shri PGR Sindhya sir to kindly give the opening remarks. Now, over to our State Chief Commissioner sir, Shri PGR Sindhya. My young friends and the honorable guests, ನನಗೆ ಇವತ್ತು ಬಹಳ ಸಂತೋಷ ಇದೆ. ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ ಕರ್ನಾಟಕದ ಆಶ್ರಯದಲ್ಲಿ ಈ ಸೋಲಾರ್ ಎನರ್ಜಿ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳುವಳಿಕೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ವೆಬಿನಾರ್ ಅನ್ನ ಏರ್ಪಾಡು ಮಾಡಿದ್ದೇವೆ. ನಮ್ಮ ರವೀಂದ್ರ ಕೋರೆ ಅವರು ಎಂಜಿನಿಯರ್ ಇದ್ದಾರೆ. ಸೋಲಾರ್ ಎನರ್ಜಿ ಬಗ್ಗೆ ಬಹಳ ತಿಳುವಳಿಕೆ ಇರ್ತಕ್ಕಂಥವ್ರು. ನಾನು ನಿನ್ನೆ ದಿನ ನಮ್ಮ ಇಂಟರ್ನ್ಯಾಷನಲ್ ಡೆಪ್ಟಿ ಕಮಿಷನರ್ ಮಧುಸೂದನ್ ಅವರು ಬಂದು ನಮ್ಮ KREDL ಅಲ್ಲಿ ಇರ್ತಕ್ಕಂಥ ತಜ್ಞರನ್ನ ಕರೆಸ್ಬೇಕು, ಅವರು ನಮ್ಮ ಮಕ್ಕಳಿಗೆ ಸೋಲಾರ್ ಎನರ್ಜಿ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದಾಗ ನಾನು MD ಸಾಹೇಬ್ರ ಹತ್ರ ಮಾತಾಡಿದೆ. ಅವರು ಮಾನ್ಯ ಕೋರೆ ಅವರ ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಅವರು MTech ಮಾಡಿದ್ದಾರೆ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಗಿದೆ. ನಾನು ಒಬ್ಬ ಇಂಜಿನಿಯರ್ ಆಗಿರೋದ್ರಿಂದ ನಾವೆಲ್ಲ ಕಲೀಗ್ಸ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. KREDL ಕರ್ನಾಟಕದಲ್ಲಿ ಬಹಳ ಒಳ್ಳೆ ಕೆಲಸನ ಮಾಡ್ತಾ ಇದೆ. ಮತ್ತೆ ಕರ್ನಾಟಕದಲ್ಲಿ ಇಡೀ ಭಾರತಕ್ಕೆ ಸೋಲಾರ್ ಎನರ್ಜಿನಲ್ಲಿ ಅದು ಪ್ಯೂರ್ ಎನರ್ಜಿ ಆಗಿರೋದ್ರಿಂದ, ಕ್ಲೀನ್ ಎನರ್ಜಿ ಆಗಿರೋದ್ರಿಂದ ಪ್ರೊಡಕ್ಷನ್ ನಲ್ಲೂ ಸಹಿತ ಬಹಳ ಮುಂದಿದೀವಿ ನಾವು. We are in the forefront in the country as far as the production of solar energy is concerned. Some time back, 10 years, 15 years down the line, ಹಿಂದೆ ಸೋಲಾರ್ ಎನರ್ಜಿ ಅಂತ ಹೇಳಿದ್ರೆ ಏನಿದು ಅಂತಕ್ಕಂಥದ್ದು ಆಶ್ಚರ್ಯ ಪಡೋದು. ಸೋಲಾರ್ ಎನರ್ಜಿಯಿಂದ ಅಡಿಗೆ ಮಾಡಬಹುದು, ಸೋಲಾರ್ ಎನರ್ಜಿಯಿಂದ ಪಂಪ್ ಸೆಟ್ ಕೆಲಸ ಮಾಡ್ತದೆ, ಸೋಲಾರ್ ಎನರ್ಜಿ ಎಲ್ಲದಕ್ಕೂ ಉಪಯೋಗಿಸಬಹುದು ಅಂತ ಹೇಳಿದಾಗ ಆಶ್ಚರ್ಯ ಬೀಳೋರು. ಆದ್ರೆ ಇವತ್ತು ಇಟ್ ಹ್ಯಾಸ್ ಬಿಕಮ್ ರಿಯಾಲಿಟಿ. ನಾನು ನಮ್ಮ ಕರ್ನಾಟಕ ರಾಜ್ಯದ ಎನರ್ಜಿ ಇಲಾಖೆಗೆ ಮತ್ತು KREDLನವರು ವಿಶೇಷವಾಗಿ ಯಶಸ್ವಿಯಾಗಿದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. KREDLನವರು MD ಸಾಹೇಬರಿಗೆ ಮತ್ತು ಕೋರೆ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, KREDL ನಮ್ಮ ಸ್ಕೌಟ್ ಗೈಡ್ಸ್ಗೂ ಬಹಳ ಹತ್ತಿರದ ಸಂಬಂಧ. ನಮ್ಮೆಲ್ಲ ಕ್ಯಾಂಪ್ಗಳಿಗೆ ಅವರ ಮೊಬೈಲ್ ವ್ಯಾನ್ ಅನ್ನ ಕಳಿಸಿದ್ದಾರೆ. ನಮ್ಮ ಮಕ್ಕಳಿಗೆ ಈ ನಾಲೆಡ್ಜ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಎಲ್ಲಾ ತರದಲ್ಲೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಆಗ್ಬೇಕಾಗಿರೋದಿದೆ. ಒಂದ್ ಕಡೆ ಎನರ್ಜಿ ಸೇವ್ ಮಾಡ್ಬೇಕು, ಇನ್ನ ಒಂದು ಕ್ಲೀನ್ ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ಬೇಕು. ಈ ಸಿಸ್ಟಮ್ ಲಾಸಸ್ ಅಂತ ಹೇಳಿ ಬಹಳ ಇರ್ತದೆ. ಎನರ್ಜಿ ಸಾಮಾನು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಟ್ರಾನ್ಸ್ಮಿಷನ್ ಆಗುವಾಗ ಒಂದ್ ಕಾಲದಲ್ಲಿ ಕರ್ನಾಟಕದಲ್ಲಿ ಟ್ರಾನ್ಸ್ಮಿಷನ್ ಲಾಸಸ್ 35-40% ಇರ್ತಾ ಇತ್ತು. ಅದರಲ್ಲಿ ಕಳ್ತನನು, ಸ್ಟೀಲಿಂಗು ಸಹಿತ ಸೇರ್ತಾ ಇತ್ತು. ಈ ತರ ಎಲ್ಲ ಇತ್ತು. ಇವತ್ತು ಈ ಕ್ಲೀನ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ ಮಾಡ್ಕೊಂಡ್ರೆ ಸಿಸ್ಟಮ್ ಲಾಸಸ್ ಬಹಳ ಕಡಿಮೆ ಇರ್ತದೆ, ಮೇ ಬಿ 1 or 2% ಅಷ್ಟೇನೆ. ಹೀಗಾಗಿ ವಿ ಶುಡ್ ಆಲ್ ಸ್ವಿಚ್ ಓವರ್ ಟು ದ
ಸೋಲಾರ್ ಎನರ್ಜಿ ನಮ್ಮ ಮನೆಗಳಲ್ಲಿ ನಾವು ಮಾಡಬಹುದು. ವಿಶೇಷವಾಗಿ ಚಿಲ್ಡ್ರನ್ you can do so many things. You can charge your mobile and then you can use a bed lamp from the solar energy. You can ask your parents to cook the food from solar energy. You can use as a heater. There are so many things where the youngsters they will know it. And how the solar energy is produced, that is a very interesting thing. I don't want to go into that because Mr. Kore we are invited as our chief guest. He will be able to tell you what is solar energy. Scouting Guiding basically it's an organization, voluntary organization working all over the world for making awareness to the youngsters about the nature, how to save the nature and the environmental issue. Clean energy is one of the environmental requirements to keep it clean. In this regard, I am sure that you are going to hear the highly qualified Mr. Kore. And during this pandemic period, we have been conducting these webinars and Zoom meetings to share the knowledge with the youngsters from the experts. I am very happy to say that people like Narayan Murthy, Infosys chairman, former chairman, and Mr. Uddam Narasimha, one of the greatest scientists of the space of the world, and Dr. Vasudevan, a very great Madhusudan, who is really good in all these things. He is a IT expert and he is a scout expert, and the national body of scout guides has recognized these services, and all of us, we have made him as the deputy international commissioner and a scout world all over the, not only all over the country, in many countries he is known. He has organized this. I would like to congratulate Mr. Kore, Cradle leaders, and also Mr. Madhusudan. I wish all the best, and to all our youngsters who are participating in this webinar, wish you all the best. Thank you. Once again, I wish the webinar a great success. Thank you. Thank you very much, sir, for the brief introduction. Without taking much time, now I invite our resource speaker, Mr. Ravindra H. Kori, who is a technical officer with Karnataka Renewable Energy Development Limited, who takes care of the solar grid and is a BE and also MTech. Sir, over to you to engage our boys and girls. Thank you. Then, brother. No, the students category, like students or just brief me about that. Students. Can I start because I will not interactive. Can I see people? So you can straight away start the webinar. One information to all the participants, as this is going to be a webinar, if you have a question, you can type your question in the question and answer button, which is available at the bottom. At the end of the webinar, we'll be able to answer those questions. And in case you want to answer any of the questions which is asked by our resource speaker, you can type it in the chat. Chat will new type ಮಾಡಬಹುದು. Okay. Over to you now, sir. Okay, thank you. Thank you very much, Madhusudan sir. So I'm very much thankful to Sindhya sir for inviting us and to share whatever knowledge you are having regarding. I think probably Kannada is also this good. I think can use in some cases the Kannada language also. ನಾವು ಆಗಂದಾಗ ಅವಾಗ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮದ ವತಿಯಿಂದ ಭಾರತ್ ಸ್ಪೋರ್ಟ್ಸು ಮತ್ತು ಎಲ್ಲ ಮಕ್ಕಳಿಗೂ ಈ ಥರದ್ದು ಸೋಲಾರ್ ಅವೇರ್ನೆಸ್ಸು ಅಥವಾ ನವೀಕರಿಸಬಹುದಾದ ಇಂಧನ ಮೂಲಗಳ ಬಗ್ಗೆ ಕುರಿತಂಥ ಅರಿವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಒಂದು ಯೋಜನೆ ಇದೆ. ಮತ್ತು ಇಟ್ ಈಸ್ ಅ ಡ್ಯೂಟಿ ಆಲ್ಸೋ. Karnataka Renewable, please kindly note it down. I think only some of these people may not be aware of what is Karnataka Renewable Energy Development Limited. It's a company works under purview of Department of Energy. ಇದರ ಮೇನ್ ಉದ್ದೇಶ ಏನಂದ್ರೆ ನವೀಕರಿಸಬಹುದಾದ ಇಂಧನ ಮೂಲಗಳಾದಂಥ ಪವನ ಶಕ್ತಿ ಅಂದ್ರೆ ಗಾಳಿಯಿಂದ ಪವರ್ ಜನರೇಟ್ ಮಾಡೋದು, ಆಮೇಲೆ ಸೌರಶಕ್ತಿ ಸೋಲಾರ್ನಿಂದ ಪವರ್ ಜನರೇಟ್ ಮಾಡೋದು, ಆಮೇಲೆ ನೆಕ್ಸ್ಟ್ ವೇಸ್ಟ್ ಎನರ್ಜಿ, ನಮ್ಮಲ್ಲಿ ವೇಸ್ಟ್ ಎಲ್ಲ ಇರ್ತದೆ, BMC
ಅದರಿಂದನೂ ನಾವು ವಿದ್ಯುತ್ ಶಕ್ತಿ ಜನರೇಷನ್ ಶುಗರ್ ಫ್ಯಾಕ್ಟ್ರಿ ಅಂತ ಅದೇನಿರುತ್ತಲ್ಲ ಅದರಿಂದ ಬಗ್ಯಾಸ್ ಬರುತ್ತಲ್ಲ ಅದನ್ನ ತೆಗೆದುಕೊಂಡು ಅದನ್ನ ಬಾಯ್ಲ್ ಮಾಡಿ ಪವರ್ ಉತ್ಪತ್ತಿ ಮಾಡುವಂಥದ್ದು. ಆಮೇಲೆ ಸ್ಮಾಲ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ, ಹರಿವು ನೀರನ್ನ ಸ್ವಲ್ಪ ಚಿಕ್ಕ ಡ್ಯಾಮ್ ಅನ್ನು ಕಟ್ಕೊಂಡು ಅದರಿಂದ ಪವರ್ ಜನರೇಟ್ ಮಾಡುವಂಥದ್ದಕ್ಕೆ ಎಲ್ಲ ಯೋಜನೆಗಳಿಗೆ ಉತ್ತೇಜನ ನೀಡೋದು ಮತ್ತು ಅದ್ರ ಜೊತೆಗೆ ಪವರ್ ಡೆವಲಪ್ಮೆಂಟ್ ಮಾಡುವಂಥದ್ದು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಮೇನ್ ಉದ್ದೇಶ ಆಗಿರುತ್ತೆ. ಇದು ಯಾಕೆ ಗೊತ್ತಿರುತ್ತೆ, ಇದು ಇದು ನೀವು ಉತ್ಪತ್ತಿ ಮಾಡಿದಷ್ಟು ಬೇರೆ ತರ ಕೋಲು ಅಥವಾ ಬಟ್ ವೇರ್ ಇದು ವಿಂಡು, ಸೋಲಾರು, ಕೋ ಜನರೇಷನ್, ಬಯೋಮಾಸ್ ಇವೆಲ್ಲ ಇಂಧನ ಮೂಲ ಅಂತ ಕರಿತೀವಿ. ಇರುತ್ತೆ. ಸೊ ಟರ್ಬೈನ್ಗಳ ಮೇಲೆ ಬೀಳುತ್ತೆ, ಅದರಿಂದ ಹೈಟ್ ಮತ್ತೆ ನೀರಿನ ಪರಿವನ್ನು ಇಟ್ಕೊಂಡು ಪವರ್ ಜನರೇಟ್ ಮಾಡೋದಕ್ಕೆ ಬಿಸಿ ಮಾಡಿ ಅದನ್ನ ಸ್ಟೀಮ್ ಮಾಡಿ ಆ ಸ್ಟೀಮಿಂದ ಪವರ್ ಜನರೇಟ್ ಟರ್ಬೈನ್ ಸಾಂಪ್ರದಾಯ ವಿದ್ಯುತ್ ಮೂಲಕಗಳು ಅಸಾಂಪ್ರದಾಯಿಕ ವಿದ್ಯುತ್ ದೊಡ್ಡ ಡ್ಯಾಮ್ ಕಟ್ಟೋದ್ರಿಂದ ಕಲ್ಲಿದ್ದಲಿನ ಬಹಳ ಉಪಯೋಗಗಳಿಂದ ಪರಿಸರ ನಶಿಸಿ ಹೋಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ನೀವು ಎಲ್ಲರೂ ಬೆಳಗಾಂ ಹತ್ರ ಕಾಳಿ ನದಿಗೆ ಎಲ್ಲ ಹೋದ್ರೆ, ಜೋಪಾಲ್ ಹತ್ರ ಹೋಗಿದ್ರೆ ಆ ಕಡೆ ಸಿಕ್ಕಾಪಟ್ಟೆ ಅರಣ್ಯಗಳು ಏನಾಗಿದೆ, ಮುಳುಗಡೆ ಆಗಿದ್ದಾರೆ. ಸೊ ಅದನ್ನೆಲ್ಲ ಬೇಡ, ನೀನ್ ಏನೋ ಯೂಸ್ ಮಾಡೋದು ಆಲ್ಟರ್ನೇಟಿವ್ ಎನರ್ಜಿ ಏನು ಯೂಸ್ ಮಾಡ್ಬೇಕು ಕನ್ವರ್ಟ್ ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತದ್ದು ಪೌರಶಕ್ತಿ ಅಂತ ಒಂದು ಫಸ್ಟ್ಗೆ ಸ್ಟಾರ್ಟ್ ಆಯ್ತು. ಈಗ ನೀವು ಕಪ್ಪದಗುಡ್ಡ, ಚಿತ್ರದುರ್ಗ ಇಲ್ಲೆಲ್ಲ ಹೋದ್ರೆ, ಬಳ್ಳಾರಿ ಎಲ್ಲ ಹೋಗ್ಬಿಟ್ರೆ ನಿಮ್ಗೆ ರಸ್ತೆ ಮೇಲ್ಕಡೆ ಪೂರ್ತಿಯಾಗಿ ನಿಮ್ಗೆ ವಿಂಡ್ ಪವರ್ ಇದು ಕಾಣ್ತವೆ. ಏನಂದ್ರೆ ಯು ವಿಲ್ ಗೆಟ್ ಮಾಡಬಹುದು ಅಂತ ಆಯ್ತು. ಮೊದಲಿನ ಕಾಲದಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಂಗೆ 92, 93 ಅಲ್ಲೆಲ್ಲ ಸೆಲ್ಫೋದವ್ರು ಸ್ಟಾರ್ಟ್ ಮಾಡಿದಾಗ ಸೋಲಾರ್ ಲ್ಯಾಂಟಿನ್ಗಳೆಲ್ಲ ಇತ್ತು. ಸೋಲಾರ್ ಕಾರ್ಡ್ಗಳಲ್ಲಿ ಅದು ಸಣ್ಣ ಹೆಚ್ಚಿಗೆ ಪರ್ಚೇಸ್ ಮಾಡುವಂತ ಅವಕಾಶ ಆಗ್ತಾ ಇರಲಿಲ್ಲ. ಸೊ ಅವಾಗ ಏನ್ ಮಾಡಿದ್ರು, ಸೋಲಾರ್ ಜನರಿಗೆ ಹೆಚ್ಚಿಗೆ ಒತ್ತು ಕೊಡ್ಬೇಕಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು, ಪ್ಯಾರಿಸ್ ಒಪ್ಪಂದ ಅಂತ ಮಾಡ್ಕೊಂಡ್ರು. ಏನ್ ಮಾಡಿದ್ರು, ಏನೇ ಆದ್ರೂ ಸೌರಶಕ್ತಿ ನವೀಕರಿಸಬಹುದು ಇಂಧನ ಅಭಿವೃದ್ಧಿಯಿಂದನೇ ನಾವು ಪವರ್ ಉತ್ಪನ್ನ ಮಾಡುವಂತ ಒಂದು ಯೋಜನೆ ಮಾಡ್ಕೊಳ್ಳ ಅಂತ ಹೇಳಿ ಈ ಕಾರ್ಬನ್ ಎಮಿಷನ್ ತಡೆಯುವ ದೇಶದಿಂದ ಸೋಲಾರ್ solar policy. ಕೋಟಿ ಪ್ರತಿ ಮೆಗಾವಾಟ್ಗೆ ತುಂಬಾ ಕಾಸ್ಟ್ಲಿ. ಮಾಡಿದ್ರೆ ಕಡಿಮೆ ಆಗುತ್ತೆ ಕಾಸ್ಟ್ ಅನ್ನೋ ಕಾರಣದಿಂದ ಏನ್ ಮಾಡಿದ್ವಿ, ಸೋಲಾರ್ ಇನ್ನೂ ಹೆಚ್ಚು ಕೊಡೋಣ, ಗೌರ್ಮೆಂಟ್ ಇಂದ ಇದನ್ನು ಪರ್ಚೇಸ್ ಮಾಡೋಣ ಅಂತ ಮಾಡಿದ್ರು. ಈ ಸೋಲಾರ್ ಪಾಲಿಸಿಲಿ ಏನ್ ಮಾಡಿದ್ರು, ಎಲ್ಲರೂ ಕೇಳಿಸ್ಕೊತಾ ಇದ್ದೀನಿ ಅನ್ಕೋತಾ ಇದ್ದೀನಿ, ಏನು ನಾವು ಕನ್ಸಂಪ್ಷನ್ ಮಾಡ್ತೀವಿ, ಎಲ್ಲಾ ಮೂಲಗಳಿಂದ ಏನು ಕನ್ಸಂಪ್ಷನ್ ಮಾಡ್ತೀವಿ ಪವರ್ ಅನ್ನ, ಅದ್ರದ್ದು ಇಷ್ಟು ಪರ್ಸೆಂಟ್ ಭಾಗ ನಾವು ಸೋಲಾರ್ ಇಂದಾನೆ ಖರೀದಿಸಬೇಕು ಅಥವಾ ಸೋಲಾರ್ ಇಂದ ಉತ್ಪಾದಿಸಬೇಕಂತ ಒಂದು ಪಾಲಿಸಿ ಬಂತು. ಏನಂದ್ರೆ ಫಾರ್ ಎಕ್ಸಾಂಪಲ್ ನಾವು ಒಂದು 100 ಯೂನಿಟ್ ಕನ್ಸಂಪ್ಷನ್ ಮಾಡ್ತಾ ಇದ್ವಿ, ಕೋಲಿಂದ ಹೈಡ್ರೋಜನ್ ಎಲ್ಲ ಮಾಡ್ತಾ ಇದ್ರೆ ಅದರಲ್ಲಿ 8% ಸೋಲಾರ್ ಇರ್ಬೇಕಂತ ಅನ್ನೋದೊಂದು ಪಾಲಿಸಿ ಬಂತು. ಸೊ ಅದನ್ನ ಉತ್ಪಾದನೆ ಮಾಡುವಲ್ಲಿ ಪವರ್ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸೋಲಾರ್ ಪಾಲಿಸಿ 2014-21 ಅಲ್ಲಿ ನಾವೊಂದು ಪಾಲಿಸಿಯನ್ನು ಮಾಡ್ಕೊಂಡ್ವಿ. ಸೊ ಇದೊಂದು ನೀತಿ, ಸೌರ ನೀತಿ ಅಂತ ಕರಿತೀವಿ.
ಸೊ ಇದಕ್ಕೆ ಮುಂದೆ ನಾನು ಹೋಗೋ ಬದಲು ಕರ್ನಾಟಕದ ಒಂದು ಚಿತ್ರಣ ಕೊಟ್ಬಿಡ್ತೀನಿ. ಕರ್ನಾಟಕದಲ್ಲಿ ಈಗ ಇಡೀ ದೇಶದಲ್ಲೇ ಕರ್ನಾಟಕ ಸೋಲಾರ್ ರಿನ್ಯೂಯಬಲ್ ಎನರ್ಜಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸೊ ಇನ್ನೊಂದು ವಿಶೇಷತೆ ಏನಂತ ಹೇಳ್ಬೇಕಂದ್ರೆ, ಪಾವಗಡ ಅನ್ನೋ ತಾಲೂಕಿನಲ್ಲಿ, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ 2050 ಮೆಗಾವಾಟ್ ನಾವು ಒಂದು ಪಾರ್ಕ್ ಅನ್ನ, ಸೋಲಾರ್ ಪಾರ್ಕ್ 50 ಮೆಗಾವಾಟ್ ಇಂದ ರಾಜ್ಯದ ಅರ್ಧದಷ್ಟು ಪವರ್ ನಾವು ಪೂರ್ತಿ ಮಾಡ್ತಾ ಇದ್ದೀವಿ. ಸೊ ಮೆಗಾವಾಟ್ ನಷ್ಟು ವಿದ್ಯುತ್ ಉತ್ಪಾದನೆ ಓನ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಆಗುತ್ತೆ ಅಂತ ಹೇಳ್ಬೋದು. ಸೊ ಬಟ್ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ, ಈ ನವೀಕರಿಸಬಹುದಾದ ಇಂಧನ ಮೂಲಗಳು ಸೀಸನ್ ಬೇಸ್ಡ್, ಅಂದ್ರೆ ವೆದರ್ ಬೇಸ್ಡ್. ಸೂರ್ಯನ ಬೆಳಕಿದ್ದಾಗ ಸೋಲಾರ್ ಜನರೇಟ್ ಆಗುತ್ತೆ, ಗಾಳಿ ಇದ್ದಾಗ ಗಾಳಿ ಬರುತ್ತೆ. ನಮಗೆ ಜನರೇಷನ್ ಇರುವಾಗ ರಿಕ್ವೈರ್ಮೆಂಟ್ ಇರದೇ ಇರ್ಬೋದು. Maksud is line. Maksud sir, I think probably at what end blocked, sir? No, just now. Just now. Okay. I can continue. So ಈಗ ನಾನು ಹೇಳಿದ್ದು ಕ್ಲೀನ್ ಎನರ್ಜಿ. ಸೊ ಯಾಕೆ ರಿನ್ಯೂಯಬಲ್ ಎನರ್ಜಿ ಕ್ಲೀನ್ ಅಂತೀವಿ ಅಂದರೆ, ಇದರಿಂದ ನಿಮ್ದು ಯಾವುದೇ ಪರಿಸರಕ್ಕೆ ಹಾನಿ ಆಗೋದಿಲ್ಲ. ಸೊ ನಿಮ್ಗೆ ಎಲ್ಲಿ ಅಗ್ರಿಕಲ್ಚರ್ ಯೂಸ್ ಆಗದೇ ಇರುವಂಥ ಒಂದು ಲ್ಯಾಂಡ್ ಇರುತ್ತೆ, ಅಂಥ ಲ್ಯಾಂಡಲ್ಲಿ ನಾವು ಸೋಲಾರ್ ಪ್ಯಾನಲ್ ಅಳವಡಿಸ್ಕೋಬಹುದು. ಈಗಾಗಲೇ ತಮಗೆ ಹೇಳಿರುವ ಹಾಗೆ ನಾನು ಇದರಲ್ಲಿ ವಿಂಡ್ ಪವರ್ ಅಂತ ಇರುತ್ತೆ, ಸೋಲಾರ್ ಪವರ್ ಅಂತ ಕರಿತೀವಿ, ಬಯೋಮಾಸ್ ಅಂತ ಕರಿತೀವಿ, ಕೋ ಜನರೇಷನ್ ಅಂತ ಕರಿತೀವಿ, SHP ಅಂತ ಕರಿತೀವಿ, ಇನ್ನೊಂದು ವೇಸ್ಟ್ ಎನರ್ಜಿ ಅಂತ ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ಸೊ ಇದರಲ್ಲಿ ಏನು ಸೋಲಾರ್ ಪವರ್ ಅಂದರೆ, ಇದಕ್ಕೆಲ್ಲ ತಮಗೆ ಗೊತ್ತಿರುತ್ತೆ, ಆದರೂ ನಾನು ಸುಮ್ಮನೆ ಬ್ರೀಫ್ ಆಗಿ ಟೆಕ್ನಾಲಜಿ ಬಗ್ಗೆ ಹೇಳ್ಬೇಕಂದ್ರೆ, ಸೂರ್ಯನ ಎನರ್ಜಿಯಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಏನಾಗುತ್ತೆ, ಸಪೋಸ್ ನಮ್ಮಲ್ಲಿ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಅಂತದಲ್ಲಿ ನಮ್ಮಲ್ಲಿ 3 ಟೈಪ್ ಆಫ್ ಮೆಟೀರಿಯಲ್ಸ್ ಇದ್ದಾವೆ. ಒಂದು ಕಂಡಕ್ಟರ್, ನಿಮಗೆ ಗೊತ್ತಿರೋ ಕಂಡಕ್ಟರ್ ಅಂದರೆ ಯಾವ ಮಟೀರಿಯಲ್ಲು ವಿದ್ಯುತ್ ಶಕ್ತಿಯನ್ನು ಸರಳವಾಗಿ ಹರಿದು ಬಿಡುತ್ತವೆ, ಕರೆಂಟನ್ನು ಅದರಲ್ಲಿ ಥ್ರೂ ಪಾಸ್ ಮಾಡಕ್ಕೆ ಬರುತ್ತೆ ಅಂತ ಕಂಡಕ್ಟರ್ ಅಂತ ಹೇಳ್ತೀವಿ. ಇನ್ಸುಲೇಟರ್ ವಿಚ್ ವಿಲ್ ನಾಟ್ ಅಲೌ to pass the current through them, we'll call it as the insulator. And third one is semiconductor. Semiconductor ಅಂದ್ರೆ ಏನಂದ್ರೆ, ಅದು sometimes it lack like conductor and sometimes it lack like insulators. ಸೊ ಸೆಮಿಕಂಡಕ್ಟರ್ ಅಂತ ಇದ್ರ ಮೇಲೆ ನಿಮಗೆ ಫೋಟಾನ್ ಎನರ್ಜಿ ಬಿಟ್ಕೊಂಡಾಗ ಅಲ್ಲಿ ಇಲೆಕ್ಟ್ರಾನ್ಗಳು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ದಿಸ್ ಇಲೆಕ್ಟ್ರಾನ್ ಮೂವ್ಮೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ, ಯು ಕಾಲ್ ಇಟ್ ಆಸ್ ಕರೆಂಟ್. ಸೊ ಈ ಥರದ ಕಾನ್ಸೆಪ್ಟ್ ಅಲ್ಲಿ ಸೋಲಾರ್ ಎನರ್ಜಿ ಯಾವಾಗ ಒಂದು ಸೆಮಿಕಂಡಕ್ಟರ್ ಮೆಟೀರಿಯಲ್, ಸಿಲಿಕಾನ್ ಇರ್ಬೋದು, ಇಂಥ ಮಟೀರಿಯಲ್ ಮೇಲೆ ಬಿದ್ದಾಗ ಅದು ಇಲೆಕ್ಟ್ರಿಕಲ್ ಕರೆಂಟನ್ನು ಅಲೋ ಮಾಡುತ್ತೆ ಅನ್ನೋ, ಕರೆಂಟನ್ನು ಉತ್ಪಾದನೆ ಮಾಡುತ್ತೆ ಅನ್ನೋದಕ್ಕೆ ವಿ ಕಾಲ್ ಇಟ್ ಆಸ್ ಸೋಲಾರ್ ಪವರ್ ಅಂತ ಕರಿತೀವಿ. ಎ ಸೋಲಾರ್ ಸೆಲ್ ಆರ್ photovoltaic cells is a device that converts the light energy into electric current. This is a concept behind solar energy. Okay, next. So there are once again 2 types of solar energy. One is solar PV. As I rightly told, photo is light. Solar photovoltaic ಅನ್ನೋದು ಒಂದು ಕಾನ್ಸೆಪ್ಟ್, ಇನ್ನೊಂದು ಸೋಲಾರ್ ಥರ್ಮಲ್ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್.
ಸೋಲಾರ್ ಫೋಟೋವೋಲ್ಟೈಕ್ ಅಲ್ಲಿ ನಾವು ಬೆಳಕಿನ ಇಂಟೆನ್ಸಿಟಿ ಯೂಸ್ ಮಾಡ್ಕೋತೀವಿ, ಲೈಟ್ ಎನರ್ಜಿ, ಲೈಟ್ ಅಲ್ಲಿ ಏನು ಲೈಟ್ ವೇವ್ ಅಂತ ಇರ್ತೀವಲ್ಲ ಅದರಲ್ಲಿರೋ ಎನರ್ಜಿನ ಯೂಸ್ ಮಾಡ್ಕೋತೀವಿ. ಸೋಲಾರ್ ಥರ್ಮಲ್ ಹೀಟ್ ಯೂಸ್ ಮಾಡ್ತೀವಿ, ಏನು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅದರಿಂದ ನಾವು ಏನು ಮಾಡ್ತೀವಿ ಅಂದರೆ ನೀರು ಇರ್ಬೋದು ಅಥವಾ ಆಯಿಲ್ ಇರ್ಬೋದು ಅಂಥದನ್ನು ಕಾಯಿಸ್ಕೊಂಡು ಅದರಿಂದ ಎನರ್ಜಿ ಉತ್ಪಾದನೆ ಜೊತೆಗೆ, ಎನರ್ಜಿ ಉತ್ಪಾದನೆ ಇನ್ನೂ ಅಷ್ಟು ಸಕ್ಸಸ್ ಆಗಿಲ್ಲ ಸೋಲಾರ್ ಥರ್ಮಲ್ ಎನರ್ಜಿ, ಒಂದು 2-3 ಪ್ಲೇಸ್ಗಳು ಸಕ್ಸಸ್ ಆಗಿದೆ. ಅದರ್ವೈಸ್ ನಮಗೆ ನೀರು ಕಾಯಿಸ್ಕೊಳ್ಳೋಕ್ಕೆ, ಬಿಸಿನೀರು ಕಾಯಿಸ್ಕೊಳ್ಳೋಕ್ಕಾಗಲಿ ಅಥವಾ ನಾವು ಈಗ ಲ್ಯಾಂಡ್ರಿಗಳಲ್ಲಿ ವಾಶ್ ಮಾಡೋಕ್ಕಾಗಲಿ ಅಂಥ ಅಪ್ಲಿಕೇಶನ್ಗಳೆಲ್ಲ ಸೋಲಾರ್ ಕುಕ್ಕಿಂಗ್ ಅಂತ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೋದು, ಧರ್ಮಸ್ಥಳದಲ್ಲಾಗಿರ್ಬೇಕು ಅಥವಾ ತಿರುಪತಿಯಲ್ಲಾಗಿರ್ಬೋದು. ಏನು ಸೋಲಾರ್ ಹೀಟ್ ಎನರ್ಜಿ ಬರುತ್ತಲ್ಲ ಆ ಹೀಟ್ನಿಂದ ನಾವೇನು ಮಾಡ್ತೀವಿ, ಸ್ಟೀಮ್ ಜನರೇಟ್ ಮಾಡ್ತೀವಿ. ಆ ಸ್ಟೀಮ್ ಜನರೇಟ್ ಆಗಿದ್ದರಿಂದ ಕುಕಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ದೇರ್ ಆರ್ 2 types of energies, one is solar photovoltaic energy and another solar thermal energy. Next. ಸೊ ಸೋಲಾರ್ ಥರ್ಮಲ್ ಎನರ್ಜಿಯಲ್ಲಿ ಈಗ ನಾ ಹೇಳಿದ ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಸೋಲಾರ್ ವಾಟರ್ ಹೀಟರ್ ಎಲ್ಲರ ಮನೆಯಲ್ಲಿ ಇರುತ್ತೆ. ಹೊಸದಾಗಿ ಮನೆ ನೀವು ಕಟ್ಸ್ಕೊಂಡ್ಬಿಟ್ರೆ ಸೋಲಾರ್ ಹೀಟರ್, ವಾಟರ್ ಹೀಟರ್ ಇರುತ್ತೆ. ಅದರಲ್ಲಿ ಈಗ ಏನು ಮಾಡಿತ್ತು, ಹೊಸ ಟೆಕ್ನಾಲಜಿ ಬಂದಾಗ ಒಂದು ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಹಳೆ ಕಾಲದ ಕಾನ್ಸೆಪ್ಟ್, ಹಳೆ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಅಲ್ಲಿ ಏನು ಮಾಡ್ತಾರೆ, ಕಾಪರ್ ಯೂಸ್ ಮಾಡಿರ್ತಾರೆ. ಕಾಪರ್ ಟ್ಯೂಬ್ ಏನಾಗುತ್ತೆ, ಕಾಪರ್ದು ಏನಂದರೆ ಇಟ್ ಈಸ್ ಹ್ಯಾವಿಂಗ್ ಹೈ ಕಂಡಕ್ಟಿವಿಟಿ ಕೆಪಾಸಿಟಿ, ಅದು ಬೇಗ ಹೀಟ್ ಆಗುತ್ತೆ. ಅದು ಹೀಟ್ ಮಾಡಿ ಅದರಲ್ಲಿ ರನ್ ಆಗ್ತಾ ಇರೋ ನೀರನ್ನೆಲ್ಲ ಬಿಸಿ ಮಾಡ್ತಾ ಇರುತ್ತೆ. ಸೊ ಯಾವತ್ತೂ ಹಾಟ್ ವಾಟರ್ ಟ್ಯಾಂಕಲ್ಲಿ ಮೇಲಿರುತ್ತೆ, ಕೋಲ್ಡ್ ವಾಟರ್ ಕೆಳಗಿರುತ್ತೆ, ಹಿಂಗೆ ಸರ್ಕ್ಯುಲೇಟ್ ಆಗ್ತಾ 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 ಏನಾಗುತ್ತೆ, ನೀರು ಕಾಯ್ತಾ ಇರುತ್ತೆ. ಫೋಟೋವೋಲ್ಟೈಕ್ ಅಂತ ಒಂದು ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ಇದು ಫ್ಲಾಟ್ ಲೈಟ್ ಕಲೆಕ್ಟರ್ದು ಏನಂದರೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಬಟ್ ಸನ್ಲೈಟು ಜಾಸ್ತಿ ಇರಬೇಕಾಗತ್ತೆ. ಸೊ ದ್ಯಾಟ್ ಇಸ್ ಓಲ್ಡ್ ಟೆಕ್ನಾಲಜಿ. ಫ್ಲಾಟ್ ಲೈಟ್ ಅನ್ನೋದು ಎಲ್ಲರ ಮನೆಯಲ್ಲಿ ಟಾಟಾ BP ಇರ್ಬೋದು, ME ಸೋಲಾರ್ ಇರ್ಬೋದು, ಮತ್ತು ತಾಳ್ಕೆ ಇರುತ್ತೆ. ನೆಕ್ಸ್ಟ್ ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಂತ ಹೇಳ್ತಾರೆ. ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಅಂದರೆ ಇದರಲ್ಲಿ ಒಂದು ಗ್ಲಾಸ್ ಟ್ಯೂಬ್ ಟೈಪ್ ಇರುತ್ತೆ. ತಾವೆಲ್ಲ ನೋಡಿ ಈಗ ಹೊಸದಾಗೆಲ್ಲ ಬಂದಿದ್ದಲ್ಲಿ ಬೋರೋಸಿಲಿಕೇಟ್ ಗ್ಲಾಸ್ ಇರ್ತಾವೆ. ಈ ಬೋರೋಸಿಲಿಕೇಟ್ ಇದೇನಂದರೆ ಅಡ್ವಾಂಟೇಜ್ ಏನಂದರೆ ಅದು ಬೇಗ ನೀರು ಕಾಯಿಸುತ್ತೆ. ಈ ನೀರು ಕಾಯಿಸಲು ಟ್ಯೂಬಲ್ಲಿ ಇರುತ್ತಲ್ಲ, ಐ ಥಿಂಕ್ ಆಲ್ ಎಲ್ಲ ನೋಡ್ತಾ ಇದ್ದೀರಾ, ಈ ಟ್ಯೂಬಲ್ಲಿ ನೀರು ಮೇಲಿಂದ ಕೆಳಗೆ ಹೋಗ್ತಾ ಇರುತ್ತೆ. ಹಾಟ್ ಆವಿಯಾದ ನೀರು ಮತ್ತೆ ಮೇಲೆ ಹೋಗುತ್ತೆ, ಕೋಲ್ಡ್ ಆದ ನೀರು ಕೆಳಗೆ ಬರ್ತಾ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್, ETC ಅಂತ ಹೇಳ್ತೀವಿ. ಫ್ಲಾಟ್ ಲೈಟ್ ಕಲೆಕ್ಟರ್ ಕಾಸ್ಟು ಒಂದು 30-40% ಜಾಸ್ತಿ ಇರುತ್ತೆ. ಯೂಶಲ್ ತಾಮ್ರ ಯೂಸ್ ಮಾಡಿದ್ರಿಂದ ಅದರದ್ದು ಒಂದು 30-40% ಜಾಸ್ತಿ ಇರುತ್ತೆ. 30-40% ಕಾಸ್ಟ್ ವಿಲ್ ಬಿ ಮೋರ್. ವೇರ್ ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ಕಾಸ್ಟ್ ಕಡಿಮೆ ಇರುತ್ತೆ. ಮತ್ತೇನು ಗ್ಲಾಸ್ ಟ್ಯೂಬ್ ಇರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಡೆಲಿಕೇಟ್ ಇರುತ್ತೆ, ಒಂದು ಸ್ವಲ್ಪ ಕಲ್ಲು ಏನು ಬಿದ್ದರೂ ಟ್ಯೂಬ್ ಹೊಡಿಯುತ್ತೆ. ಇದ್ರದ್ದು ಅಂದಾಜು ಟ್ಯೂಬ್ ಕಾಸ್ಟು ಒಂದು ₹50, 150-250 ರೂಪಾಯಿ ಇರುತ್ತೆ. ಟ್ಯೂಬ್ ಹೊಡೆದು ಹೋದಾಗ ನೀವು ಇದನ್ನು ರಿಪ್ಲೇಸ್ ಮಾಡ್ಬೋದು. ಅದ್ರದ್ದು ಒಂದು ಡೆಲಿಕೇಶನ್ ಇದು. ಸೊ ಇದರಲ್ಲಿ ಮತ್ತೆ ಬರುತ್ತೆ ಹಾರ್ಡ್ ವಾಟರ್ ಅಂತ ಬರುತ್ತೆ. ಹಾರ್ಡ್ ವಾಟರ್ ಅಂತ ಬಂದಾಗ ಹಾರ್ಡ್ ವಾಟರ್ ನೀವು ಸೋಲಾರ್ ವಾಟರ್ ಇದರಲ್ಲಿ ಹೋಗ್ಬಿಟ್ರೆ, ಟ್ಯಾಂಕಲ್ಲಿ ಹೋಗ್ಬಿಟ್ರೆ ಅದೆಲ್ಲ ರಸ್ಟ್ ಹಿಡಿದ್ಬಿಡುತ್ತೆ. ಆ ಥರದ್ದು ಬ್ಲಾಕ್ ಆಗಿಬಿಡುತ್ತೆ. ಆ ಥರ ಬೇಡ ಅನ್ನೋದಕ್ಕೆ ಒಳಗಡೆ ಒಂದು ಸಪರೇಟ್ ಟ್ಯಾಂಕ್ ಕೊಟ್ಟಿರ್ತಾರೆ, ಸಿಲಿಕಾನ್ ಟೈಪ್ ಒಂದು ಗ್ಲಾಸ್ ಲೇಯರ್ ಹಾಕಿರ್ತಾರೆ. ಅದು ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಬ್ಲಾಕಿಂಗ್ ಆಫ್ ದಿಸ್ ಒಂದು ಹಾರ್ಡ್ ಫಾರ್ಮೇಷನ್ ಆಗೋದನ್ನು ನಿಲ್ಲಿಸುತ್ತೆ. ಸೊ ಸೋಲಾರ್ ಥರ್ಮಲ್ ಎನರ್ಜಿ ಬಗ್ಗೆ ಇದೆ. ನೆಕ್ಸ್ಟ್ ಕುಕಿಂಗ್ ಸಿಸ್ಟಮ್ ನಾನು ಹೇಳಿದೆ. ಈಗ ನಿಮಗೆ ತುಮಕೂರಲ್ಲಿ ನೋಡಿರ್ಬೋದು ಅಥವಾ ಏನಾಗಿ ಇಲ್ಲಿ ಕಾನ್ಸಂಟ್ರೇಷನ್ ಆಗ್ತಾ ಇರುತ್ತೆ. ಇದು ಪ್ಲೇಟ್ ಇರುತ್ತೆ, ಈ ಪ್ಲೇಟ್ ಮೇಲೆ ನೀರು ಬೆಳಕಿನ ಕಿರಣ ಆಗಿಬಿಟ್ಟು ಹೀಟ್ ಎನರ್ಜಿ ಬಿದ್ದಾಗ ಅದು ಒಂದು ಕಡೆ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಕಾನ್ಸಂಟ್ರೇಟೆಡ್ ಎನರ್ಜಿ ಆಗುತ್ತೆ. ಆ ಕಾನ್ಸಂಟ್ರೇಟ್ ಎನರ್ಜಿ ನೀರು ಹರಿತಾ ಇರುತ್ತೆ, ಆ ನೀರು ಪೈಪಲ್ಲಿ ನೀರು ಇರುತ್ತೆ. ಆ ನೀರು ಕಾದಾಗ ಅದು ಉಗ್ಗಿಯನ್ನು ಸ್ಟೀಮ್ ಉತ್ಪಾದನೆ ಮಾಡುತ್ತೆ. ಆ ಸ್ಟೀಮಿಂದ ನೀವು ಕುಕ್ಕಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದು ಕುಕ್ಕಿಂಗ್ ಸಿಸ್ಟಮ್. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಇದೆ, ಇದರಲ್ಲಿ ಬೇರೆ ಬೇರೆ ಕೆಳವರ್ಸ್ ಇರೋದಿದೆ. ತಾವೆಲ್ಲ ನೋಡಿರ್ಬೋದು, ತಿರುಪತಿಯಲ್ಲಿ ಆಗಿರ್ಬೋದು ಅಥವಾ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಆಗಿರ್ಬೋದು ಅಥವಾ ನೀವು ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ನೋಡಿರ್ಬೋದು. ನೆಕ್ಸ್ಟ್ ಸೊ ಈಗ ನಿನಗೆ ಈಗ ಆಲ್ರೆಡಿ ಹೇಳಿದ ಹಾಗೆ ಯಾವ್ಯಾವ ಟೈಪ್ ಆಫ್ ಮೆಟೀರಿಯಲ್ ಇರ್ತವೆ, ಇನ್ಸುಲೇಟರು, ಕಂಡಕ್ಟರ್ಸು, ಸೆಮಿಕಂಡಕ್ಟರ್ಸು. ಬೇಸಿಕ್ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಸಿಲಿಕಾನ್ ಯೂಶ್ವಲಿ. ಬೋರಾನ್ ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಈಗೀಗ ಹೊಸದಾಗಿ ಯೂಸ್ ಮಾಡ್ತಾರೆ, ಮಿಕ್ಸ್ಡ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ. Basic material what used is silicon, which is available in sand. The extraction of material from sand that will give you silicon, which is a major material which is used in solar panel. Next. So ನೀವಿಗೆ ನೋಡ್ತಿರ್ಬೋದು ಪ್ಯಾನಲ್ ಯಾವ ಟೈಪ್ ಇರುತ್ತೆ ಅಂತ ನೋಡ್ತಿರ್ಬೋದು. ಒಂದು ಸಿಂಗಲ್ ಸೆಲ್ ತಮಗೆಲ್ಲ ಕಾಣಿಸ್ತಾ ಇರ್ಬೋದು. ಇದು ಒಂದು ಸಿಂಗಲ್ ಸೆಲ್ ಅಲ್ಲಿ ನೋಡುತ್ತಲ್ಲ, they can see ಅಲ್ಲ. So this is a photovoltaic cell, one small cell. ಈ ಸೆಲ್ನ 1/1 ಸಿರೀಸ್ ಮತ್ತು 0.5 ವೋಲ್ಟ್ಸ್ ಇರುತ್ತೆ ಅದು ಸೆಲ್ಲು. ಈ ಸಿರೀಸು 0.5 ವೋಲ್ಟ್ಸ್ನ ಸಿರೀಸ್ ಮಾಡಿ ಒಂದು ಮಾಡ್ಯೂಲ್ ಅಂತ ಮಾಡ್ತಾರೆ. ಸೆಲ್ಗಳ ಕೂಡಿ ಮಾಡ್ಯೂಲ್ ಆಗುತ್ತೆ, ಮಾಡ್ಯೂಲ್ಗಳು ಕೂಡಿ ಪ್ಯಾನಲ್ ಆಗುತ್ತೆ, ಪ್ಯಾನಲ್ಗಳ ಕೂಡಿ ಬೇರೆ ಬೇರೆ ಪ್ಯಾನಲ್ಗಳು ಕೂಡಿ ಅರೆ ಆಗುತ್ತೆ. ಸೊ ಅರ್ಥ ಆಗಿರ್ಬೋದು, ಇದೊಂದು 0.5 ವೋಲ್ಟ್ ಸೆಲ್ ಇರುತ್ತೆ. ಇಂಥದ್ದೊಂದು ಸಾಕಷ್ಟು ಸೆಲ್ಗಳನ್ನು ಸೀರೀಸು ಮತ್ತು ಪ್ಯಾನಲಲ್ಲಿ ಕೂಡಿಸ್ತಾರೆ, ಅವಾಗ ಮಾಡ್ಯೂಲ್ ಆಗುತ್ತೆ. ಇಂಥ ಪ್ಯಾನಲ್ಗಳು ಏನು ಮಾಡ್ತಾರೆ, 1, 2, 3 ಕೂಡಿಸುತ್ತಾರೆ, ಅವಾಗ ಅರೆ ಆಗುತ್ತೆ. ಸೊ ದಿಸ್ ಇಸ್ what you can say minor structure
ಒಂದು ಸಣ್ಣ ಸ್ಟ್ರಕ್ಚರ್ ದೊಡ್ಡದು ಹೆಂಗಾಗುತ್ತೆ ಅನ್ನೋದು ದಿಸ್ ಇಸ್ ವಾಟ್ ಇಟ್ಕೊಂಡು ಸೋಲಾರ್ ಎನರ್ಜಿ ಪಿಕ್ಚರ್ಸ್ ಇದೆಯಲ್ಲ. ನೆಕ್ಸ್ಟ್ ಹೇಗೆ ಕನ್ವರ್ಟ್ ಆಗುತ್ತೆ? ಸೊ ಸೂರ್ಯನ ಲೈಟ್ ಎನರ್ಜಿ ಇದ್ರ ಮೇಲೆ ಬೀಳುತ್ತೆ, ಇದ್ರ ಮೇಲೆ ಬಿದ್ದುಕೊಂಡಾಗ ಎನರ್ಜಿ ಉತ್ಪಾದನೆ ಆಗುತ್ತೆ. ಈ ಎನರ್ಜಿನ ನಾವು ಹಳೆ ಕಾಲದಲ್ಲಿ ಏನ್ ಮಾಡ್ತೀವಿ, ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇದ್ವಿ. ಬ್ಯಾಟ್ರಿಯಿಂದ ಏನಂದ್ರೆ ನಮ್ಮಲ್ಲಿ 2 ಟೈಪ್ ಆಫ್ ಮೆಟೀರಿಯಲ್ ಇರುತ್ತೆ. ಒಂದು DC ಇಕ್ವಿಪ್ಮೆಂಟ್ಸ್ ಅಂತ ಒಂದಿರುತ್ತೆ, AC ಇಕ್ವಿಪ್ಮೆಂಟ್ ಅಂತ ಇರುತ್ತೆ. ನಮ್ಮ ಮನೇಲಿ ಯೂಸ್ ಮಾಡ್ತಾ ಇರೋದೆಲ್ಲ AC ಇಕ್ವಿಪ್ಮೆಂಟ್ಸ್, ಅಲ್ಟರ್ನೇಟಿವ್ ಕರೆಂಟ್ ಇಕ್ವಿಪ್ಮೆಂಟ್ಸ್. ಅಂದ್ರೆ ಲೈಟ್ ಇರ್ಬೋದು, ಫ್ಯಾನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು. ನಾವೆಲ್ಲ ಯೂಸ್ ಮಾಡ್ತಾ ಇದ್ರು 230 ವಾಟ್ಸ್ 450 ವಾಟ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಸೋಲಾರ್ ಎನರ್ಜಿ ಏನ್ ಮಾಡುತ್ತೆ, ಸೋಲಾರ್ ಎನರ್ಜಿ ಇಸ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ವಿಚ್ ವಿಲ್ ಪ್ರೊಡ್ಯೂಸಸ್ DC ಕರೆಂಟ್ ಅಂಡ್ DC ವೋಲ್ಟೇಜ್. ಸೊ ಇದಕ್ಕೆಲ್ಲ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ, ಡೈರೆಕ್ಟ್ ಆಗಿ ಮಾಡ್ಬೇಕಂದ್ರೆ DC ಇಕ್ವಿಪ್ಮೆಂಟ್ಸ್ ಕನೆಕ್ಟ್ ಮಾಡಬೇಕಾಗುತ್ತೆ. AC ಇಕ್ವಿಪ್ಮೆಂಟ್ ಕನೆಕ್ಟ್ ಮಾಡಬೇಕಾದ್ರೆ ಇದಕ್ಕೆ ನಾವು ಮತ್ತೆ ಏನ್ ಮಾಡಬೇಕಾಗುತ್ತೆ, ಟೆಲ್ ಮಿ ರೈಸ್ ಪ್ಲೀಸ್ ಸೆಂಡ್ ದಿಸ್ ಒನ್, ರೈಸ್ ದ ಹ್ಯಾಂಡ್ ಅಂತ ರೈಸ್. ಓಕೆ, ಸೊ ಇಲ್ಲೇನಾಗುತ್ತೆ ಅಂದ್ರೆ, ಸೊ ಎಷ್ಟು ಬೇಕೋ ಅಷ್ಟು ವೋಲ್ಟೇಜ್ ಅನ್ನು ಉತ್ಪಾದನೆ ಮಾಡೋಕ್ಕೆ ನಾವು 0.5 ವೋಲ್ಟ್ಸ್ ಎಲ್ಲ ಎಷ್ಟು ವೋಲ್ಟೇಜ್ ಬೇಕು ಆ್ಯಡ್ ಮಾಡ್ತೀವಿ. ಆಮೇಲೆ ಪ್ಯಾರಲಲ್ ಮಾಡ್ತೀವಿ. ಸೀರೀಸ್ ಮಾಡಿದ್ರಲ್ಲಿ ಆ್ಯಡ್ ಆಗುತ್ತೆ, ಪ್ಯಾರಲಲ್ ಮಾಡಿದಾಗ ನಿಮಗೆ ಅಷ್ಟೇ ಉಳಿಯುತ್ತೆ. ಸೀರೀಸು ಪ್ಯಾರಲಲ್ ಕನೆಕ್ಷನ್ ಮಾಡಿಕೊಂಡು ಸೋಲಾರ್ ಪ್ಯಾನಲ್ ನಮಗೆ ವೋಲ್ಟೇಜ್ ಹೆಂಗೆ ಬೇಕೋ ಕನ್ವರ್ಟ್ ಮಾಡ್ಕೊತೀವಿ. ಸೊ ಈಗ ಬ್ಯಾಟ್ರಿ ಸಿಸ್ಟಮ್ ಅಲ್ಲಿ ಅಥವಾ ಹಳೆ ಕಾಲದಲ್ಲಿ ಲ್ಯಾಂಟಿನ ಇತ್ತು, ಸ್ಟ್ರೀಟ್ ಲೈಟ್ ಅಲ್ಲಿ ಹೆಂಗಿತ್ತು, ಒಂದು ಚಾರ್ಜ್ ಕಂಟ್ರೋಲರ್ ಅಂತ ಇರುತ್ತೆ. ನೆಕ್ಸ್ಟ್ ಬರುತ್ತೆ, ಆ ಸ್ಲೈಡ್ ಎಲ್ಲ ಬರುತ್ತೆ. ಸೊ ಸೋಲಾರ್ ಪ್ಯಾನಲ್ ಬಿದ್ಮೇಲೆ ಸೋಲಾರ್ ಮೇಲೆ ಬೀಳುತ್ತೆ, ಸೋಲಾರ್ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಮಾಡುತ್ತೆ. ಅದು ಇಟ್ ವಿಲ್ ಪಾಸ್ ಥ್ರೂ ಚಾರ್ಜ್ ಕಂಟ್ರೋಲರ್. ಯಾಕಂದ್ರೆ ಸೋಲಾರ್ ವೇರಿಯೇಷನ್ ಇರೋದ್ರಿಂದ ಕರೆಂಟ್ ಅನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದನ್ನ ಒಂದೇ ಕಾನ್ಸ್ಟೆಂಟ್ ಟು ಪಾಸ್ ಕನ್ಸಿಸ್ಟೆಂಟ್ಲಿ ಕಾನ್ಸ್ಟೆಂಟ್ ಕರೆಂಟ್. ಅದಕ್ಕೆ ನಾವು ಚಾರ್ಜ್ ಕಂಟ್ರೋಲರ್ ಯೂಸ್ ಮಾಡ್ತೀವಿ. ಆ ಚಾರ್ಜ್ ಕಂಟ್ರೋಲರ್ ಇಂದ ಬ್ಯಾಟ್ರಿಗೆ ಹೋಗುತ್ತೆ, ನಮಗೆ ಬೇಕಾದಾಗ ಬ್ಯಾಟ್ರಿಯಿಂದ ಉತ್ಪಾದನೆ ಆಗುತ್ತೆ. ಇದು ಹಳೆ ಕಾಲದ ಸಿಸ್ಟಮ್. ಸೊ ಇಲ್ಲಿ ನಾವು DC ಇಕ್ವಿಪ್ಮೆಂಟ್ಸ್ ಮಾತ್ರ, DC ಲೈಟ್ ಆಗಿರ್ಬೋದು, DC ಫ್ಯಾನ್ ಆಗಿರ್ಬೋದು, DC TV ಆಗುವಂಥದ್ದು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಸೊ ಇದರಲ್ಲಿ ಮೇಜರ್ ಪಾರ್ಟ್ಸ್ ತಮಗೆ ಈಗ ಆಲ್ರೆಡಿ ಹೇಳುವಾಗ ಒಂದು ಸೋಲಾರ್ ಪ್ಯಾನಲ್ ಇರುತ್ತೆ, ಒಂದು ಚಾರ್ಜ್ ಕಂಟ್ರೋಲರ್ ಇರುತ್ತೆ. ಅಕಸ್ಮಾತ್ ನಮ್ಮ ಮನೆಯಲ್ಲಿರುವಂಥ ಇಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡ್ಬೇಕಂದ್ರೆ ಇನ್ವರ್ಟರ್ ಅಂತ ಇರುತ್ತೆ. ವಾಟ್ ಇನ್ವರ್ಟರ್ ಇಸ್, ಇನ್ವರ್ಟರ್ ಕನ್ವರ್ಟ್ಸ್ ದಿ DC ಇಂಟು AC. ಓಕೆ, ಇನ್ವರ್ಟರ್ ಕನ್ವರ್ಟ್ಸ್ ದಿ DC ಇಂಟು AC. ಸೊ ಇದು ಇದ್ದಾಗ ಏನಾಗುತ್ತೆ, ಅದು ಕನ್ವರ್ಟ್ ಆಗಿ ಬಂದು ಬರುತ್ತೆ. ಸೊ ಇಲ್ಲಿ ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದ್ರೆ, ಸೋಲಾರ್ ಪ್ಯಾನಲ್ ಇಂದ ಚಾರ್ಜ್ ಕಂಟ್ರೋಲರ್ ಬರುತ್ತೆ, ಚಾರ್ಜ್ ಕಂಟ್ರೋಲರ್ ಇಂದ ಬ್ಯಾಟ್ರಿಗೆ ಹೋಗುತ್ತೆ, ಬ್ಯಾಟ್ರಿಯಿಂದ ವಾಪಸ್ ಬರುವಾಗ ಕನ್ವರ್ಷನ್ ಆಗಿ ನಮ್ಮ ಮನೆಗೆ ಬೇಕಾದಂತ AC ಬರುತ್ತೆ. ಮಿಕ್ಕಿದ್ದೆಲ್ಲ ಕನೆಕ್ಟಿಂಗ್ ಕೇಬಲ್ಸ್ ಇರುತ್ತೆ. ನೆಕ್ಸ್ಟ್, ಈ ಒಂದು ಸೋಲಾರ್ ಪ್ಯಾನಲ್ ಅನ್ನು ನಾವು ಇದನ್ನ ಡಿವೈಡ್ ಮಾಡಿದ್ರೆ ಏನೇನಿರುತ್ತೆ, ಟಾಪ್ ಅಲ್ಲಿ ಏನಿರುತ್ತೆ, ಬಾಟಮ್ ಅಲ್ಲಿ ಏನಿರುತ್ತೆ ಅಂತ ಹೇಳ್ತಾರೆ. ಫಸ್ಟ್ಗೆ ಮೇಲಲ್ಲಿ ಅದ್ರ ಪ್ರೊಟೆಕ್ಷನ್ಗೋಸ್ಕರ ನಾವು ಹೇಗೆ ಕಟ್ ಹಾಕ್ತೀವಿ ಫ್ರೇಮ್ಗೆ, ನಾವು ಫೋಟೋಗಳಿಗೆಲ್ಲ ಹೆಂಗ್ ಫ್ರೇಮ್ ಹಾಕ್ತೀವಿ, ಹಂಗೆ ಒಂದು ಐನೋಡೈಸ್ಡ್ ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ. ಅಂದ್ರೆ ರಸ್ಟ್ ಹಿಡಿಬಾರ್ದು ಅಂತೇಳಿ ಅಲ್ಯೂಮಿನಿಯಂ ಫ್ರೇಮ್ ಹಾಕಿರ್ತಾರೆ. ಮಳೆ ಬಂದ್ರೆ ಈಗೆಲ್ಲ ಆದ್ರೆ ನಾವು ರಸ್ಟ್ ಹಿಡಿಬಾರ್ದಂತ ಅಲ್ಲಿ ಹಾಕಿರ್ತೀವಿ. ಅದ್ರ ಕೆಳಗೆ ಹೈಲಿ ಟ್ರಾನ್ಸ್ಪರೆಂಟ್ ಟೆಂಪರ್ಡ್ ಗ್ಲೇಸ್ ಹಾಕಿರ್ತೀವಿ. ಅದರಲ್ಲಿ ಅದು ಬೆಳಕು ಹಿಡ್ಕೋಬಾರ್ದು, ಬೆಳಕು ಹಂಗೆ ಪಾಸ್ ಆಗಬೇಕು. ಟ್ರಾನ್ಸ್ಪರೆಂಟ್ ಅಂತ ಒಂದು ಟೆಂಪರ್ಡ್ ಗ್ಲಾಸ್ ಹಾಕ್ತೀವಿ. ಅದರಲ್ಲಿ ಈ ಫೋಟೋವೋಲ್ಟಾಯಿಕ್ ಮೆಟೀರಿಯಲ್ ಬರುತ್ತೆ, ಸೆಲ್ಸ್ ಎನ್ಕ್ಯಾಪ್ಸುಲೇಟ್ ಮೆಟೀರಿಯಲ್ UV ಅಂತ ಬರುತ್ತೆ. ಅದು 2 ಫೋಟೋವೋಲ್ಟಾಯಿಕ್ ಮತ್ತೆ ಅದನ್ನು ಹಿಡ್ಕೊಂಡಿರುತ್ತೆ. ಸೊ ಅದ್ರ ಕೆಳಗೆ ಬ್ಯಾಕ್ ಶೀಟ್ ಇರುತ್ತೆ, ಇನ್ಸುಲೇಷನ್. ಸೊ ಈ ಪ್ರೊಟೆಕ್ಷನ್ಗೋಸ್ಕರ ಇನ್ಸುಲೇಷನ್ ಪ್ಯಾಡ್ ಇರುತ್ತೆ. ಇದರಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಆಗಿರುವಂಥ ವೈರ್ಗಳೆಲ್ಲ ಬಂದು ಈ ಕಡೆ ಜಂಕ್ಷನ್ ಬಾಕ್ಸ್ ಅಂತ ಮಾಡಿರ್ತೀವಿ. ಸಣ್ಣದ ಆ ಪ್ಯಾನಲ್ ಕೆಳಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಪ್ಯಾನಲ್ ನೋಡಿದ್ರೆ ಅವೆಲ್ಲ ಕೂಡಿ ಸೀರೀಸ್ ಅಲ್ಲಿ ಕನೆಕ್ಟ್, ಸೆಲ್ಗಳ ಸೀರೀಸ್ ಮತ್ತೆ ಪ್ಯಾನಲ್ ಕನೆಕ್ಟ್ ಆಗಿರೋದು ಬಂದ್ಬಿಡುತ್ತೆ. ಸೊ ಫಸ್ಟ್ ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ, ಅದಾದ್ಮೇಲೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ, ಟೆಂಪರ್ಡ್ ಗ್ಲಾಸ್ ಇರುತ್ತೆ. ಅದು ನಿಮಗೆ ಸಿಲಿಕಾನ್ ಮೆಟೀರಿಯಲ್ ಹಾಳಾಗ್ಬಾರ್ದು ಅಂತ ಹಾಕಿರ್ತಾರೆ. ಒಂದು ಎನ್ಕ್ಯಾಪ್ಸುಲೇಟ್ ಮೆಟೀರಿಯಲ್ ಇರುತ್ತೆ, ಅದ್ರ ಮಧ್ಯೆ 2 ಎನ್ಕ್ಯಾಪ್ಸುಲೇಟ್ ಮೆಟೀರಿಯಲ್ ಮಧ್ಯೆ ಫೋಟೋವೋಲ್ಟಾಯಿಕ್ ಸೋಲಾರ್ ಸೆಲ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಇದು ಇನ್ಸುಲೇಟಿಂಗ್ ಬ್ಯಾಕ್ ಶೀಟ್ ಇರುತ್ತೆ. ನೆಕ್ಸ್ಟ್, ಸೊ ಈಗ ನಾನು ಹೇಳಿದಂಗೆ ಈಗ ಇಷ್ಟೊತ್ತನ ಹೇಳಿದೆ, ಹಳೆ ಕಾಲದಲ್ಲಿ ಲ್ಯಾಂಟಿನ್ ಇರ್ತಾ ಇತ್ತು, ಸ್ಟ್ರೀಟ್ ಲೈಟ್ ಇರ್ತಾ ಇತ್ತು, ಪಂಪ್ಸ್ ಇರ್ತಿತ್ತು. ಇದೆಲ್ಲ ಆಬ್ರಿಡ್. ಇದು ನಮಗೆ ಮನೆಗಳಿಗೆ ಕನೆಕ್ಟ್ ಆಗುವಂತಾಗಿರ್ಬೋದು, ಬಿಲ್ಡಿಂಗಿಗೆ ಕನೆಕ್ಟ್ ಆಗಿರುವಂತಹದ್ದು ಯಾವುದೇ ಗ್ರಿಡ್ಗೆ ಇದು ಕನೆಕ್ಟ್ ಆಗಿರಲ್ಲ. ಸೊ ಇದೇನು ಬರುತ್ತೆ, ಪವರ್ ಜನರೇಟ್ ಆಗುತ್ತೆ, ಯೂಸ್ ಆಗುತ್ತೆ, ಹೊರಗೆ ಇದಕ್ಕೂ ನಮಗೂ ಸಂಬಂಧ ಇರೋದಿಲ್ಲ. ಇದಕ್ಕೆ ಆಫ್ ದಿ ಗ್ರಿಡ್ ಅಂತ ಕರಿತೀವಿ. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೀವಿ, ಸೋಲಾರ್ ಆಫ್ ಗ್ರಿಡ್ ಸಿಸ್ಟಮ್ ಅಂತ ಕರಿತೀವಿ. ಇದ್ರ ಜೊತೆಗೆ ಸೋಲಾರ್ ಗ್ರಿಡ್ ಟೈ ಸಿಸ್ಟಮ್ ಅಂತ ಹೊಸ ಕಾನ್ಸೆಪ್ಟ್ 2011-12 ಅಲ್ಲಿ ಬಂತು. ಅಲ್ಲಿ ಏನ್ ಮಾಡ್ತಾನಂದ್ರೆ, ನಿಮ್ಮ ಮನೆ ಮೇಲೆ ಸೋಲಾರ್ ಹಾಕಿರ್ತೀವಲ್ಲ, ನಮ್ಮ ಮನೆ ಮೇಲೆ ಸೋಲಾರ್, ವೆನ್ ಯು ಇನ್ಸ್ಟಾಲ್ ಸೋಲಾರ್ ಫಾರ್ ಪ್ರಾಜೆಕ್ಟ್ ಇನ್ ಅವರ್ ಹೌಸ್, that will be another source in addition to existing ESCOM line. ಈಗ ಆಲ್ರೆಡಿ ನಮ್ಮ ಮನೆಗೆ ಒಂದು ಸೋರ್ಸ್ ಇರುತ್ತೆ ESCOMದು, ಅದ್ರ ಜೊತೆಗೆ ಸೋಲಾರ್ ಅನ್ನೋದು ಇನ್ನೊಂದು ಆ್ಯಡ್ ಆಗುತ್ತೆ. 2 ರಿಸೋರ್ಸಸ್, ಈಗ ಒಂದು ನದಿಯಿಂದ ನೀರು ಬರೋದು, ಒಂದು ಬಾವಿಯಿಂದ ನೀರು ಬರೋದು ಅಂತ ಇಟ್ಕೋಬಹುದು. ಎಕ್ಸಾಂಪಲ್ ಮಾಡ್ಬೇಕಂದ್ರೆ, ಒನ್ ಇಸ್ ರಿವರ್ ವಾಟರ್, ಅನದರ್ ಇಸ್ ಫ್ರಮ್ ವೆಲ್.
You can consider like that. So both has to be of the common size. ಎರಡು ಪ್ಯಾರಾಮೀಟರ್ ಒಂದೇ ಇರಬೇಕು. ಅದಕ್ಕೆ ಸೋಲಾರ್ ಇರೋದು ಡಿ ಸಿ ಇರುತ್ತೆ, ನಮ್ಮ ಕಡೆ ಮನೇಲಿರೋದು ಎ ಸಿ ಇರುತ್ತೆ. ಸೋಲಾರ್ ಇದ್ದದನ್ನ ಎ ಸಿ ಮಾಡ್ಬೇಕಂದ್ರೆ ನಾವು ಇನ್ವರ್ಟರ್ ಕೊಡಿಸ್ಬೇಕು. ಎರಡು ಮಿಕ್ಸ್ ಆಗುತ್ತೆ, ಮಿಕ್ಸ್ ಆಗಿ ಬರುತ್ತೆ. ಯೂಸ್ ಮಾಡ್ಬೇಕು, ಹೆಚ್ಚಿನ ಪವರ್ ಯೂಸ್ ಆದರೆ ಕನ್ಸಂಪ್ಷನ್ ಆಗುತ್ತೆ ಪವರ್. ಎಲ್ಲಿ ಬೆಸ್ಕಾಮ್ ಇಂದ ಸೋಲಾರ್ ಪವರ್ ನಮಗೆ ಸಾಕಾಗ್ಲಿಲ್ಲ ಅಂದ್ರೆ ಬೆಸ್ಕಾಮ್ ಲೈನು ಬಂದು ಅದಕ್ಕೆ ಆ್ಯಡ್ ಆಗುತ್ತೆ. ಸೋಲಾರ್ ಪವರ್ ಆಫ್ ಆದರೆ ಬೆಸ್ಕಾಮ್ ಬರಲ್ಲ. ಸೋಲಾರ್ ಮತ್ತು ಬೆಸ್ಕಾಮ್ ಪವರ್ಗಳು ಎರಡು ಸೇರ್ತವೆ, ಬರುತ್ತೆ. ಅಕಸ್ಮಾತ್ ನಾವು ಕನ್ಸಂಪ್ಷನ್ ಇರದೇ ಇದ್ರೆ ಅದು ವಾಪಸ್ಸು ಬ್ಯಾಕ್ ಸೈಡು ಗ್ರಿಡ್ಗೆ ಹೋಗುತ್ತೆ. ಸೊ ಇದಕ್ಕೆ ನಾವು ನೆಟ್ ಮೀಟರಿಂಗ್ ಮತ್ತೆ ಇನ್ನೊಂದು ನೆಟ್ ಮೀಟರಿಂಗ್ ಸಿಸ್ಟಮ್ ಅಂತ ಒಂದು ಮಾಡ್ತೀವಿ. ಗ್ರಾಸ್ ಮೀಟರಿಂಗ್ ಅಂತ ನೆಟ್ ಮೀಟರಿಂಗ್ ಅಂತ ಮಾಡ್ತೀವಿ. ನಾವು ಬೇಕಾದಾಗ ಪವರ್ ಉತ್ಪಾದನೆ ಮಾಡೋಕ್ಕಾಗಲ್ಲ, ಬಟ್ ಸೋಲಾರ್ ಪ್ಯಾನಲ್ ಹಾಕೋತೀವಿ. ಅದಾದ್ಮೇಲೆ ನಿಮ್ಮ ಬೆಸ್ಕಾಮ್ ಬಿಲ್ಲಲ್ಲಿ ಬಂದಲ್ಲಿ ಸೋಲಾರ್ದಿಂದ ಎಷ್ಟು ಎನರ್ಜಿ ಯೂಸ್ ಮಾಡಿರ್ತಾರಲ್ಲ ಅಷ್ಟು ಅವ್ರು ಅದನ್ನು ಮೈನಸ್ ಮಾಡ್ತಾರೆ. ಸೊ ದಿಸ್ ಇಸ್ ನೆಟ್ ಮೀಟರಿಂಗ್ ಕಾನ್ಸೆಪ್ಟ್. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂದರೆ, ಈಗ ನಿಮಗೆ ಇದೆಲ್ಲ ಸೋಲಾರ್ ಗ್ರಿಡ್ ಟೈಪ್ ಸಿಸ್ಟಮ್ ಆಯ್ತು. ಇದರಲ್ಲಿ ಡೀಪ್ ಇನ್ಸೈಡ್ ನಾವು ಹೇಳ್ಕೊತ ಹೋದ್ರೆ ಇಟ್ ವಿಲ್ ಹ್ಯಾವ್ ಹ್ಯೂಜ್ ಪ್ರಾಬ್ಲಮ್ಸ್ ಇನ್ ದಿಸ್. ಐ ಮೀನ್ ಟು ಸೇ ಹ್ಯೂಜ್ ಟಾಪಿಕ್ಸ್ ಆರ್ ದೇರ್. ಒನ್ ಬೈ ಒನ್ ಒಂದೊಂದು ಟಾಪಿಕ್ ಒಂದೊಂದು ದಿನ ಕವರ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಸೋಲಾರ್ ಪವರ್ ಪಂಪ್ ಅಂತ ಇತ್ತು. ಮೊದಲಿಗೆಲ್ಲ ಏನಿತ್ತು, ಸೋಲಾರ್ ಪವರ್ ಅನ್ನ ನಾವು ಅಗ್ರಿಕಲ್ಚರ್ ಪಂಪ್ ಸೆಟ್ಗಳನ್ನ ಮಾಡ್ಬೇಕಂದ್ರೆ ಲೈನ್ ತಗೊಂಡು ಹೋಗ್ಬೇಕಾಗಿತ್ತು. ಇಲ್ಲಿಂದ KV ಲೈನಿಂದ ತಗೊಂಡು 11 ಕಿಲೋಮೀಟರ್. ಇದೆಲ್ಲ ಬೇಡ, ಕಾಸ್ಟ್ ಸೇವ್ ಮಾಡೋಣ ಅಂತ ಹೇಳಿ ಸೋಲಾರ್ ಇಂದನ ಪವರ್ ಯೂಸ್ ಮಾಡಿಕೊಂಡು ಅದನ್ನ ಕನೆಕ್ಟ್ ಮಾಡ್ಬೇಕಂತ ಒಂದು ಆಪ್ಷನ್ ಅಲ್ಲಿ ಮಾಡಿದ್ವಿ. ಫಸ್ಟ್ಗೆ ಇನಿಷಿಯಲ್ ಡೇಸ್ ಅಲ್ಲಿ DC ಪಂಪ್ಗಳೇ ಇರ್ತಿತ್ತು. ಸೋಲಾರ್ ಇಂದ ಜನರೇಟ್ ಆಗಿರೋದನ್ನ ಒಂದು DC ಡ್ರೈವ್ ಕನೆಕ್ಟ್ ಮಾಡಿ ಅದರಿಂದನೇ ಸೋಲಾರ್ ಪಂಪ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದೊಂದು ಸ್ವಲ್ಪ ಲೈಟ್ ಕಾಸ್ಟ್ಲಿ ಇತ್ತು ಆ ಟೈಮಲ್ಲಿ. ಈಗ ಚೀಪ್ ಆಗಿದ್ದಾವೆ. ಈಗ AC ಪಂಪ್ಗಳು ಬಂದಿದ್ದಾವೆ. ಸೊ ಸೋಲಾರ್ AC-ನ ಒಂದು ಇದು ಬರುತ್ತೆ, ಏನಂದ್ರೆ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಬರುತ್ತೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಬರುತ್ತೆ. VFD ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ. ಅದನ್ನ ಕನೆಕ್ಟ್ ಮಾಡಿ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಕನೆಕ್ಟ್ ಮಾಡಿ ನಾವು AC ಮೋಟರ್ಗಳಿಗೆ ಕನೆಕ್ಟ್ ಮಾಡಬಹುದು. AC ನಮ್ಮ ನಾರ್ಮಲ್ ಏನು ಎಕ್ಸಿಸ್ಟಿಂಗ್ ನಮ್ಮ AC ಮೋಟರ್ ಇರ್ತಾವಲ್ಲ ಅದೇ ಕನೆಕ್ಟ್ ಮಾಡ್ಬೋದು. ಈಗ 5 HP ಪಂಪು, 7.5 HP ಪಂಪು, 10 HP ಪಂಪ್ವರೆಗೂ ನಾವು ಎಕನಾಮಿಕಲಿ ವಯಬಲ್ ಆಗೋ ರೀತಿಯಲ್ಲಿ ಸೋಲಾರ್ ಪಂಪ್ಗಳನ್ನು ಯೂಸ್ ಮಾಡ್ಕೋಬಹುದು. ಇದು ಅಲ್ಲದೆ ಇದನ್ನ ಡ್ರಿಪ್ ಇರಿಗೇಷನ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಇದು ಕಾನ್ಸೆಪ್ಟ್ ಸೇಮ್. ಇದು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದ್ಮೇಲೆ ಇದು ಸೋಲಾರ್ ಪ್ಯಾನಲ್ ಮೇಲೆ ಬೆಳಕು ಬೀಳುತ್ತೆ. ಬೆಳಕು ಬಿದ್ದಾಗ ಡೇ ಟೈಮಲ್ಲಿ ನೀರು ಬರುತ್ತೆ. ಸೊ ಇದನ್ನ ನಾವು ಮಾಡೋಕ್ಕೆ ಅವಕಾಶ ಡೇ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೊ ಕಾನ್ಸೆಪ್ಟ್ ಸಿಂಪಲ್. ಸೋಲಾರ್ PV ಸಿಸ್ಟಮ್ ಬರೋಣ. ಇದರಲ್ಲಿ ನಾವು ಗ್ರಿಡ್ ಕನೆಕ್ಟೆಡ್ ಮತ್ತು ಆಫ್ ಗ್ರಿಡ್ ಕನೆಕ್ಟೆಡ್ ಎರಡು ಇದೆ. ಅಕಸ್ಮಾತ್ ಆಫ್ ಗ್ರಿಡ್ ಅಂದ್ರೆ ನಮ್ದು ಯುಟಿಲಿಟಿ ಪವರ್ ಅನ್ನೋದು ಏನಿದೆ, ಬೆಸ್ಕಾಮ್ ಪವರ್ ಅನ್ನೋದು ಕಟ್ ಆಗಿಬಿಡುತ್ತೆ. ನನಗೆ ಬೇಡಪ್ಪ, ನನ್ನೊಂದು ಹೊಲ ಇದೆ, ನಾನೊಂದು ಏನಂದ್ರೆ ತೋಟ ಇದೆ, ಐ ಹ್ಯಾವ್ ಒನ್ ದಿಸ್ ಒನ್ ರಿಮೋಟ್ ಲೊಕೇಶನ್ ವೇರ್ ಐ ವಾಂಟೆಡ್ ಪ್ಯೂರ್ಲಿ ಆನ್ ಸೋಲಾರ್. ನಂಗೆ ಡೇ ಟೈಮು ಪವರ್ ಬೇಕು, ನೈಟ್ ಟೈಮು ಪವರ್ ಬೇಕಂದಾಗ ವಾಟ್ ಯು ಡೂ ಇಸ್ ವಿಲ್ ಇನ್ಸ್ಟಾಲ್ ಸೋಲಾರ್ ಪ್ಯಾನಲ್, ಬ್ಯಾಟ್ರಿ, ಚಾರ್ಜ್ ಕಂಟ್ರೋಲರ್ ಆ್ಯಂಡ್ ಇನ್ವರ್ಟರ್. ಓನ್ಲಿ ದೀಸ್ ಥಿಂಗ್ಸ್. ಏನಾಗುತ್ತೆ, ರೆಗ್ಯುಲರ್ UPS ಹೆಂಗೆ ವರ್ಕ್ ಆಗುತ್ತೆ ಹಂಗೆ ವರ್ಕ್ ಆಗುತ್ತೆ. UPSಗೆ ಎಸ್ಕಾಮ್ ಲೈನ್ ಇರುತ್ತೆ, ಇದರಲ್ಲಿ ಇರಲ್ಲ. ಇದರಲ್ಲಿ ಸೋಲಾರ್ ಪವರ್ ಬರುತ್ತೆ. ಡೇ ಟೈಮಲ್ಲಿ ಎಲ್ಲ ಬರೋ ಸೋಲಾರ್ ಪವರ್ ಎಲ್ಲ ಬ್ಯಾಟ್ರಿಲಿ ಸ್ಟೋರ್ ಆಗುತ್ತೆ. ನೈಟ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಮಗೆ ಒಂದಿಷ್ಟು ಲೊಕೇಶನ್ಗಳಲ್ಲಿ ಪವರ್ ಕಟ್ ಆಗುತ್ತೆ ಅಂದಾಗ ಎಸ್ಕಾಮ್ ಲೈನ್ ಜೊತೆಗೆ ಇದನ್ನು ಕೂಡ ಇನ್ನೊಂದು ಪ್ಯಾರಲಲ್ ಆಗಿ ಸೋರ್ಸ್ ಅಂತ ಇಟ್ಕೋಬಹುದು. ಅವಾಗ ಏನಾಗುತ್ತೆ, ಸೋಲಾರ್ ಪ್ಯಾನಲ್ ಚಾರ್ಜ್ ಕಂಟ್ರೋಲ್ ಬ್ಯಾಟ್ರಿಯಿಂದ ವಾಪಸ್ ಬಂದಾಗ ಇನ್ವರ್ಟರಿಂದ AC-ಗೆ ಬರುತ್ತೆ. ಸೊ ಸಪೋಸ್ ಸೋಲಾರ್ ಪ್ಯಾನಲ್ ಮಳೆ ಇತ್ತು ಅಂದರೆ ಯುಟಿಲಿಟಿ ಪವರ್ ಇಂದ ಅದು ಚಾರ್ಜ್ ಆಗ್ತಾ ಇರುತ್ತೆ ಬ್ಯಾಟ್ರಿ. ನೆಕ್ಸ್ಟ್ ಸೊ ಇದು ಡಿಸೈನಿಂಗ್ ಬಗ್ಗೆ ನಿಮಗೆ ಎಷ್ಟು ಮಂದಿಗೆ, ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್, ಬಟ್ ದಿಸ್ ಚಾರ್ಟ್, ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಚಾರ್ಟ್ ಫಾರ್ 2 minutes, 5 minutes. How to design a solar power system for your required house or table or your house or your building or something, anything. What is the capacity required? How will you design? What is the cost ಅನ್ನೋದು, this is what is solar system designing. ಸ್ವಲ್ಪ ಓದ್ಕೊಳ್ಳಿ, ನಾನು ಏನು ಟೇಬಲಲ್ಲಿ ಕೊಟ್ಟಿದ್ದೀನಿ ಅದೊಂದು ಸ್ವಲ್ಪ ನೋಡಿ, ಯಾರು ನೋಡ್ತಾ ಇದ್ದೀನಿ. ಪೀಪಲ್ ವಿಲ್ ಬಿ ಅಬ್ಸರ್ವಿಂಗ್. So many people know. Just have a look at this one equipments which are consuming powers. Like ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇರ್ಬೋದು, ಅಥವಾ TV ಇರ್ಬೋದು, ಅಥವಾ ವಾಷಿಂಗ್ ಮಷಿನ್ ಇರ್ಬೋದು, ವಾಟ್ ಎವರ್ ಮೇ ಬಿ we are having. What are the basic requirement that a solar power can be designed? I want to design a solar power system which will fulfill all the current needs. Okay, here I have taken an example.
So for example, a computer, usually any equipment you purchase, electrical equipment, they will be at the back side or the top, they will be returning with the consumption. One is computer is 150, tube light is 60 watts. I have taken tube light, I have taken laser jet printer, I have taken fan, and I have added also quantity, how many of them are there. Fine. So the number of hours per day, the equipments used for the number of hours per day, you have to take down that. For example, computer you might be using 4 hours, tube lights you might be using 4 hours, printer you might be using 4 hours, fan you might be using 4 hours. So quantity, number of hours, multiplication into wattage will give what is the energy requirement. The energy requirement is nothing but it will be measured in terms of kilowatt hour, but whereas since it is very small quantity, I am taking in watt hour. 150 watt into number of hours is nothing but watt hour. So overall, what is, when you sum up all the things, what is my daily current requirement? Will come to a figure name, what is my daily consumption? If you sum up all 1200 for plus 480 plus 300 plus 480, so this is the total consumption of your day. So assuming that this parameter I have not summed up, assuming that this is comes around 6 units per day. It is there 6 units per day. ನನಗೆ ಪ್ರತಿದಿನ we need 6 hours 6 units of energy ಅಂತಂದಾಗ ನಾನು ಎಷ್ಟು ಕೆಪಾಸಿಟಿ ಪ್ಯಾನಲ್ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಸೋಲಾರ್ ಕೆಪಾಸಿಟಿನ ಕಿಲೋವ್ಯಾಟ್ ಅಲ್ಲಿ ನಾವು ಮೇಜರ್ ಮಾಡ್ತೀವಿ. ಸೊ ವ್ಯಾಟ್ ಅಥವಾ ಕಿಲೋವ್ಯಾಟ್ ಅಲ್ಲಿ ಮೇಜರ್ ಮಾಡ್ತೀವಿ. 1 ಕಿಲೋವ್ಯಾಟ್ ಅಂದ್ರೆ 1000 ವ್ಯಾಟ್ಸ್. 1 kilowatt is equal to 1000 watts. A 1000 watt solar panel will produce roughly around 4.5 to 5 units per day. ಬಿಸಿಲು ಜಾಸ್ತಿ ಇತ್ತು, ಡ್ಯೂರೇಷನ್ ಜಾಸ್ತಿ ಇತ್ತು, ಸೂರ್ಯನ ಕಿರಣಗಳ ಡ್ಯೂರೇಷನ್ ಜಾಸ್ತಿ ಇತ್ತು, ಸೇ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 8 ಅಪ್ ಟು ಈವ್ನಿಂಗ್ 6:30 ಅಂದರೆ ವಿ ಕ್ಯಾನ್ ಗೆಟ್ ಅರೌಂಡ್ 6 units of energy. So for 6 units of energy you can go for 1 kilowatt of solar panel. Got it? Maybe it will little bit faster, but 1 kilowatt of solar panel, that is 1000 watt, it will produce 6 units per day average. ಮಳೆ ಅದೆಲ್ಲ ಇದ್ರೆ 4 units ಬರುತ್ತೆ, 3 units ಬರುತ್ತೆ. This is solar panel. Next now I have come, ಎಷ್ಟು ಮಾಡೆಲ್ ಹಾಕಬೇಕಂತ ಕೊಟ್ಟಿದ್ದೀನಿ, ಎಷ್ಟು ಹಾಕಬೇಕಂತ ಬಿಟ್ಟಿದ್ದೀನಿ. ಬ್ಯಾಟ್ರಿ ಸೈಜಿಂಗ್ and all those things, these are very high and technical things. I don't know if anybody is from engineering background, they can understand it. So overall I am telling you, ನಿಮ್ಮ ಮನೆಯಲ್ಲಿ ಇನ್ ಜನರಲ್ ಒಂದು ಮನೆ ಡಬಲ್ ಬೆಡ್ರೂಮ್ ಮನೆ ಅಂದರೆ ನಿಮಗೆ 3 kilowatt ವರೆಗೂ ನಿಮಗೆ ಸ್ಯಾಂಕ್ಷನ್ ಲೋಡ್ ಬೇಕಾಗುತ್ತೆ. ಸೊ ನಿಮ್ಮ ಮನೆ ಕನ್ಸಂಪ್ಷನ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಫ್ your requirement consumption is around 6 units, you need 1.5 kilowatts of 1.2 1.3 watts of panel. If your consumption is 8 units, you need 2 kilowatt of panel. If your consumption is 12 units, you need 3 kilowatt of panel. So this is a thumb rule. Per kilowatt of solar panel will generate 4 units. You sum up what is your requirement, then design the panel. So inverter sizing anta bandre in general helbekandre, the total overall equipments when you switch on at a time. So for example, fan, I told you consumption, fan, tiles and everything. The total consumption or the total power when you switch on all the equipments in your house, that is nothing but it shall be your plus 25% shall be your inverter capacity. Maybe usually residential application you can go for 3 kilowatt or 2 kilowatt inverter sizing. Battery sizing is nothing but it is a one side UPS concept. So how much energy you wanted to store, that much battery capacity you have to take. It is just like water. You can understand water. I want storage water for 2 days. I want for 1 day. Emergency storage. Where Kaveri water comes, we'll store it. Then again we'll discharge it. What should be the tank capacity is nothing but it is battery sizing. Other parameters I think at this level I cannot explain. I have to explain it using board. It's not possible here. Whenever next classes I'll take, I'll continue with that. Next. So as you told, what is the size required for what is the place required for the solar panel? The area required for installation of 1 kilowatt panel, which generates 4 units per day, 4 to 5 units per day, requires 10 square meter of area, 10 meter by 1 meter.
You can say 10 feet by 10 feet. The cost of solar panel alone varies from 23,000 to 25,000. Other than inverter, battery, and all those things, the cost of solar panel is roughly around 23,000 to 25,000 rupees. Next is how grid connected solar power system works. I told you there are concept as I already explained you. There are two types of inverter. One is off grid, which has nothing to do with grid. Another one is grid tie inverter, where they will be interacting with the grid. It is very smart. It will interact with the grid. So when there is a generation from solar, the DC energy generated will be converted into AC energy. Okay, if your consumption is there, only solar energy will be consumed. If only less consumption is there, the rest generation will be exported to grid. If your consumption is more than the solar energy, then it will draw power from the ESCOMs. This is a concept. This is called a grid connected solar system. Next. How much time I have? 5 minutes? Okay. Next is, what are the advantages of cell? As you know, these panels, I think probably will be aware, since from 15 years, nothing will happen other than battery and inverter electronic parts. All these things are stable. You can, unless you throw a stone and break it, is the only problem. Other than that, solar panels are robust. Next is, you can install in any remote places. That's the next advantage. Third one is, as you are aware, these are all non-polluting, environment friendly. So solar cells, ನಿಮಗೆ ಯಾವಾಗ ಬೇಕು ನಮಗೆ more power ಬೇಕಂದಾಗ again you can go on adding the panels ಒಂದಾದ್ಮೇಲೆ ಒಂದು ನನಗೆ ಬೇಕಂದಾಗ one by one you can go on adding those things, and you can install it in any place wherever shadow free area. Next. So you can say solar cells were earlier expensive, but now I can't say this. It was earlier slide. But what will happen is, earlier days the solar panels were costly and efficiency was also less. Now, since technology is increasing, the efficiency is also increasing. The capacity of each solar panel was earlier 250 watt one panel. Now it has gone to 370 watt. One model will be around 370. That is now improved. But the major disadvantage of this is it will generate only when sunshine is there or light energy is there. But during night time, again you have to store entire energy what is generated during daytime, and you have to supply it in the during time. The storage is still not cheaper, but still researches are going on. If storage becomes good, there will be no disadvantage in case of solar energy. Storage is much costlier than the installation of solar panel. Next advantage, as I already know, you can just go through the PPT, all common this one. So this is what you can do it. Next. So these are all the small things. I think probably during your 8th standard or 10th standard you'll be studying this. So what are the advantages? So basically, altogether sum of all the things, it is environment friendly and pollution free, and now it has become very cheaper energy. Rather than installing a geyser, electric geyser, you can go for directly solar water heater. Next. Now coming to our part, what I've explained you about Karnataka policy. As I've already told, Karnataka is the first two states to launch solar policy. That is on time, that is revised, and we have come out with very advanced policy like 2014-21, where it was decided to achieve 8% of energy through solar only. And before policy period, we are in 20. Before policy period only, we have achieved or commissioned all the projects. We are much ahead. Karnataka is number 1 in country in terms of solar energy. So that we have 8% of the energy already generating from the solar energy. Next. So different types of allotments are there. In the solar policy, we have released one thing is that if I am having an industry, if I am having any sort of things, I can use it for my own purpose. I can install solar power in my area or any other area, and I can utilize that power, required power. Or I can take it as a business
I can install, I can invest money in solar power project, and I can sell it to a required person. So solar business can be set up by any person. So that is called as a third party, captive, other different categories are there, RPA category, and all those things are there. Next. So this is old figure example. So as on date, we have achieved, this is all. As on date, we have already achieved roughly around 7,500 megawatt. I forgot to tell you one thing. We have made a provision in solar policy that any residential or building can go for a concept called installation of solar rooftop system. ನಾವು ನಮ್ಮ ಮನೆಗಳಿಗೆ ಬೇಕಾಗಿದ್ದು ಅಥವಾ ನಮ್ಮ ಕಟ್ಟಡಗಳ ಮೇಲೆ ಅವಶ್ಯಕತೆ ಏನಂತ ವಿದ್ಯುತ್ ಶಕ್ತಿಯನ್ನು ನಮ್ಮ ಸೋಲಾರ್ ಪ್ಯಾನಲ್ಗಳನ್ನು ಹಾಕೊಂಡು ನಾವು ಜನರೇಟ್ ಮಾಡ್ಬೋದು. ಡೇ ಟೈಮಲ್ಲಿ ಜನರೇಟ್ ಮಾಡಿಕೊಂಡು ನಾವು ಅದನ್ನು ಕನ್ಸಂಪ್ಷನ್ ಮಾಡದೇ ಇದ್ರೆ ಅದನ್ನು ಎಸ್ಕಾಮ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಮತ್ತೆ ನೈಟ್ ಟೈಮು ನಾವು ಅದನ್ನು ಇಂಪೋರ್ಟ್ ಮಾಡ್ಕೋಬೋದು. ನಮ್ಮ ಬಿಲ್ಲಲ್ಲಿ ಹೊರೆ ಆಗೋದಿಲ್ಲ ಯಾವುದು. ಸೊ ಅದು ರೂಫ್ ಟಾಪ್ ಸೋಲಾರ್ RTPV ಅಂತ ಹೇಳಿ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅಂತ ಕರಿತೀವಿ. ಅದು ಒಂದು ಹೊಸದು ಫ್ಯೂಷನ್ ಮಾಡಿದೆ. ಈಗಲೂ ಕೂಡ ತುಂಬ ಚೆನ್ನಾಗಿ ನಡೀತಿದೆ ಪ್ರೋಗ್ರಾಮ್. ಇನ್ನೊಂದು ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಪಾವಗಡ ಪಾರ್ಕ್ ಬಗ್ಗೆ. ಇದು ತುಮಕೂರು ಜಿಲ್ಲೆಯಲ್ಲಿ ನಾವು ಕರ್ನಾಟಕದ ವತಿಯಿಂದ ಒಂದು ದೊಡ್ಡ ಪ್ರಮಾಣದ ಪಾರ್ಕ್ 2050 ಮೆಗಾವ್ಯಾಟ್ ಏನಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ 13,000 ಎಕರೆ ಜಮೀನಲ್ಲಿ ಒಂದು ದೊಡ್ಡ ಪಾವಗಡ ಪಾರ್ಕು. ಅದರಲ್ಲಿ 8 ಸಬ್ಸ್ಟೇಷನ್ ಇದೆ. ಪವರ್ ಎಲ್ಲ ಜನರೇಟ್ ಮಾಡಿದ್ದನ್ನೇ ನಾವು ಆಲ್ಮೋಸ್ಟ್ ನಾವು ಈಗ ಜನರೇಟ್ ಮಾಡ್ತಾ ಇಡೀ ರಾಜ್ಯದ ಅರ್ಧ ರಿಕ್ವೈರ್ಮೆಂಟನ್ನು ಅದರಿಂದನೇ ಫುಲ್ಫಿಲ್ ಮಾಡ್ತೀವಿ ಅನ್ನೋದು ಏನು ತಪ್ಪಾಗಲಿಲ್ಲ. ಇದ್ರ ಒಟ್ಟಾರೆ ಕೆಪಾಸಿಟಿ 2050 ಮೆಗಾವ್ಯಾಟ್. ನೆಕ್ಸ್ಟ್. ಸೊ CO2 ಎಮಿಷನ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಸೋಲಾರ್ ಪವರ್ ಮಾಡೋದ್ರಿಂದ ಎಷ್ಟು ಎನರ್ಜಿ ಜನರೇಟ್ ಆಗುತ್ತೆ ಅಂತಂದ್ರೆ 1 ಕಿಲೋವ್ಯಾಟ್ ಅಪ್ರಾಕ್ಸಿಮೇಟ್ಲಿ ಜನರೇಟ್ ಅರೌಂಡ್ 4 ಕಿಲೋವ್ಯಾಟ್ ಅವರ್. CO2 ಎಮಿಷನ್ ಇಸ್ ರೆಡ್ಯೂಸ್ಡ್ ಅರೌಂಡ್ 1.46 ಟನ್ಸ್ ಪರ್ ಇಯರ್. ಈ 1 ಕಿಲೋವ್ಯಾಟ್ ಹಾಕಿದ್ರೆ ಎಷ್ಟು ಜನರೇಷನ್ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕ್ಯಾಲ್ಕುಲೇಷನ್ ಸಿಸ್ಟಮ್. ನೆಕ್ಸ್ಟ್. So conclusion, solar energy has the capacity to provide all type of energy by ability to harvest this energy, and now we are coming towards solar energy to store it and send it during requirement because it is not available all the time. So this is the magic of solar. Now in future days when EV charging station comes, electric vehicles ಎಲ್ಲ ಬಂದಾಗ ನಾವು ಚಾರ್ಜಿಂಗ್ ಸ್ಟೇಷನ್ ಅನ್ನ ಹಾಕೊಂಡು ಅಲ್ಲಿ ಸೋಲಾರ್ ಪ್ಯಾನಲ್ ಹಾಕಿ ಅಲ್ಲಿನೇ ನಮ್ಮ ಅವಶ್ಯಕತೆ ಇರುವಂಥ ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡ್ಕೊಳ್ಳುವಂಥದ್ದು ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ. ಆಮೇಲೆ ಇಷ್ಟಾಗಿ ನೆಕ್ಸ್ಟ್ ಹೊಸದಾಗಿ ಏನಂದರೆ ಈಗ ಹೈಬ್ರಿಡ್ ವಿಂಡ್ ಪವರ್ ಪ್ರಾಜೆಕ್ಟು ಒಂದು ಕಡೆ ಜನ್ರೇಷನ್ ಮಾಡುತ್ತೆ ಒಂದು ಕಾಲದಲ್ಲಿ, ಸೋಲಾರ್ ಒನ್ ಟೈಮಲ್ಲಿ ಜನ್ರೇಟ್ ಮಾಡುತ್ತೆ. ನೈಟ್ ಟೈಮಲ್ಲಿ ವಿಂಡ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಜನ್ರೇಟ್ ಆಗ್ತಾ ಇರುತ್ತೆ. ಡೇ ಟೈಮು ಮತ್ತು ಸೋಲಾರ್ ಎಲ್ಲ ಜನ್ರೇಟ್ ಮಾಡೋದು, ನೈಟ್ ಟೈಮು ವಿಂಡ್ ಜನ್ರೇಟ್ ಮಾಡೋದು. ಇದ್ರ ಮಧ್ಯೆ ಎಲ್ಲಿ ಗ್ಯಾಪ್ ಇರುತ್ತೆ ಅದ್ರ ಜೊತೆಗೆ ನಾವು ಏನು ಮಾಡ್ಬೋದು ಅಂದರೆ ಬ್ಯಾಟ್ರಿ ಕೂಡಿಸ್ಕೊಂಡು ರೌಂಡ್ ದ ಕ್ಲಾಕ್ 24 ಅವರ್ಸನ್ನು ಅಟ್ಲೀಸ್ಟ್ ಫಾರ್ ಸಮ್ ಟೈಮ್ ನಾವು ರಿನ್ಯೂಬಲ್ ಎನರ್ಜಿನ ಇಂದನೇ ಪವರ್ ಉತ್ಪಾದನೆ ಮಾಡಬಹುದಾಗಿದೆ. ಇದೆಲ್ಲ ಫ್ಯೂಚರ್ ಟೆಕ್ನಾಲಜಿ ಅಂತ ಹೇಳ್ಬೋದು. ನೆಕ್ಸ್ಟ್. ದಿಸ್ ಇಸ್ ಆಲ್ ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ನೀವು ಕ್ಯಾಲ್ಕುಲೇಟ್ ಮಾಡೋದು, ಮನೆಗೆ ಎಷ್ಟು ಬೇಕಾಗುತ್ತೆ ಅನ್ನೋದೆಲ್ಲ ಇದಿದೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ದಿಸ್. ಎನಿಥಿಂಗ್ ಎಲ್ಸ್? Madhusudan, over to you. Thank you. Thank you very much, sir. I was not comfortable because it was my first presentation in webinar. Okay. That the students should cooperate, whether they have understood or not understood, I'll not come to know. So this is more of technical things. So I don't know good I could communicate the things, I could pass the message. No, but still they all you did a good job, sir. And we have got wonderful response also. We are live on Facebook and there's a wonderful response coming. There are a few questions from our students and scouts and guides. There's one question which is telling that who invented solar energy? That I have studied. not deep into that. I'll just go through that. I'll note down the things. Okay. Right. And we are getting in the chat that it was a very good thing and we understood very well, sir. We are getting the response on the chat. There's I have gone through this, but I forgot a name, inventor name. Okay. Actually, I would have covered that first. Sorry, thank you. Sorry, kid. Question is really intelligent, beautiful. I will recover it next. What is the lifespan of the solar panels or cells to replenish? This is one question. See, usually what we do is solar panels
will, as per the current scenario, will assure it for 25 years. But nothing will happen. Only day by day degradation will be there. The efficiency will reduce 1%, 2% like that. Otherwise, 25% nothing will happen to solar panel. Only you have to change battery part or inverter part or electronics part, which are associated parts. We have one more question. It says, sir, I have heard that when there is a conversion of photovoltaic cells, it releases small amount of hazardous gas. Is it true? No, it is not true. Okay, simple thing is, if that is the case, in conductor also, when you pass the electrons, it has to also release hazardous gas. It will not happen. This is a semiconductor material. It is neither conductor nor insulator. It will act in both the way. Only the free electrons will move from one place to another place. So, question of else should have not called as clean energy. One thing what you must say that disposal of solar panel is not, you are not after 25 years. How to dispose it? That you are, because since it is silica, it's a glass, that we are working on. There is one more interesting question. It says, what are the two main disadvantages of solar energy? One is, as I rightly told today, also facing that the power requirement will be not aware when we need power. But the power will be generated only during the daytime. So that I have to store it and I have to utilize it during my requirement time. This is one problem. And second problem is, when you think of storing, cost of the storing will be going to much higher end right now. These are the two advantages, nothing else. These are the questions what we have, sir. Thank you very much for your wonderful explanation about solar energy and its uses. Definitely, we will request you to come again with some practical demonstration and information in the coming days. Okay. Thank you, one and all. And stay tuned. We are coming back with one more version of the webinar day after tomorrow. It is going to be a very, very interesting one. We are talking about compost and its directions. And regarding designing part, I have not covered much. I don't know the category of the students. Basically, if they know what is current and what is voltage, then I can help him better. So if those parameters are aware, then it will be useful. That will be a half-an-hour session. If you want me to conduct next time, I'll conduct that also. We can have a 45 minutes and 45 minutes session. Definitely, sir. We'll plan for it and we'll go for those sessions. Okay. Thank you. Thank you very much for it, sir. How do you, what is your background? My background, sir, I've got an engineering background. I feel this is wonderful what you spoke about the charge converter. It was just bounce it on the head. No, this is very much needed for our boys and girls. Yes, they accepted it very well. And there's one more comment coming on the chat which says, sir, this is the best webinar which I have attended. So all the congratulations goes to you, sir. Thank you, sir. Thank you. Thank you, one and all. Thank you for being part of this webinar. We'll come back very soon, day after tomorrow. And you can start working on your solar energy proficiency badges. If you have any doubt, any questions, feel free to visit our Facebook page, Instagram page, and our website. Post your questions there, and we will get the expert answers to it, and we will come back to you. Thank you, one and all. Please do also visit our Scout shop. I know many of you are complaining that because of the pandemic, you're not able to get the badges and books. Now, Bharat Scouts and Guides has an online Scout shop. You can visit shop.bsgkarnataka.org and place your orders. And there's a promo code which you can use, and you get a free Scouting Sunrise badge as well. Thank you, one and all. Have a good evening. Thank you. Thank you, sir.